ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ಇತಿಹಾಸ ಉಪನ್ಯಾಸಕ ರಾಜು ಸರ್ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಅಧ್ಯಾಯವಾಗಿ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ಜೈನ ಧರ್ಮದ ಬಗ್ಗೆ ನಾವು ನೋಡಿದ್ವಿ ಅಂತ ಹೇಳ್ತೀವಿ. ಈ ಬೌದ್ಧ ಧರ್ಮ ಅಂತಂದಾಗ ಇಲ್ಲಿ ನಿಮ್ಮೆಲ್ಲರಿಗೂ ನೆನಪಿಗೆ ಬರುವುದೇ ಯಾರಂತ ಹೇಳಾಗ್ತದ. ಬೌದ್ಧ ಧರ್ಮ ಅಂದಾಗ ನಿಮ್ಮ ನೆನಪಿಗೆ ಬರುವುದೇ ಯಾರಂತ ಹೇಳ್ತೀವಿ, ಈ ಗೌತಮಿ ಬುದ್ಧ ಅಂತೇಳಿ. ಗೌತಮ ಅಥವಾ ಗೌತಮಿ ಬುದ್ಧ ಅಂತ ಕರಿತೀವಿ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಂತೇಳಿ ನಾವು ನೋಡ್ತೀವಿ. ಹೆಂಗಾಗಿರ್ತದ ಅಂದಾಗ, ಒಂದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ನಿಮ್ಗೆ ನೋಡಿದಂಗ ಏನಂತ ಹೇಳಾಗ್ತದ, 6ನೇ ಶತಮಾನ. ಈ 6ನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಏನಾಗ್ತದ ಅಂತ ಹೇಳಾಗ್ತದ, ಬೌದ್ಧ ಧರ್ಮ ಸ್ಥಾಪನೆ ಆಯಿತು. ಇದರ ಜೊತೆಗೆ ಜೈನ ಧರ್ಮವು ಕೂಡ ಸ್ಥಾಪನೆ ಆಗಿತ್ತು ಅಂತ ಹೇಳ್ತೀವಿ. ಅಂದಿನ ಸಮಾಜ ಹೆಂಗಾಗಿತ್ತು ಅಂದಾಗ, ಅರಿವಿನ ಜ್ಞಾನ, ಒಂದು ತಿಳುವಳಿಕೆಯ ಜ್ಞಾನ ಕಾಣದೇ ಇದ್ದಾಗ, ಒಂದು ನಾನುಡಿ ಹೇಳಿದ ಪ್ರಕಾರ, ಅರಿವಿನ ಜ್ಞಾನ ಕಾಣದೆ ನರಳುವಾಗ ಅರಿವಿನ ದಾರಿ ತೋರಿಸಲು, ಅರಿವಿನ ಜ್ಞಾನ ಕಾಣದೆ ನರಳುವಾಗ ಅರಿವಿನ ದಾರಿ ತೋರಿಸಲು ಮಹಾಪುರುಷರು ಅವತರಿಸುತ್ತಾರೆ ಎಂಬ ವೇದವಾಕ್ಯದಂತೆ ಆ ಒಂದು ಜನರ, ಆ ಕಾಲದ 6ನೇ ಶತಮಾನದ ಕ್ರಿಸ್ತಪೂರ್ವದ ಜನರ ಅಜ್ಞಾನವನ್ನ ತೊಡೆದು ಹಾಕಲು ಹುಟ್ಟಿ ಬಂದಂತ ದೈವಿ ಪುರುಷನೇ ಗೌತಮ ಬುದ್ಧ ಅಂತೇಳಿ ನಾವು ನೋಡ್ತೀವಿ. ಹೌದಾ? ಹಾಗಾದ್ರೆ ಸುಮಾರು ರೀತಿ ಗೌತಮ ಬುದ್ಧನನ್ನ ಕರಿತೀವಿ. ಗೌತಮ ಬುದ್ಧ ಸ್ಥಾಪನೆ ಮಾಡುವುದು ಬೌದ್ಧ ಧರ್ಮ, ಹಿಂದೂ ಧರ್ಮದಷ್ಟೇ ಪುರಾತನ ಹಳೆಯದಾದಂತ ಧರ್ಮ. ಈ ಧರ್ಮವನ್ನ ಸ್ಥಾಪಿಸಿದಂತ ಗೌತಮ ಬುದ್ಧ, ಈತನನ್ನ ಜಗತ್ತಿನ ಜ್ಞಾನ ಪ್ರದೀಪ ಅಂತ ಕರೆಯಲಾಗ್ತದೆ. ಗೌತಮ ಬುದ್ಧನನ್ನ ಏನಂತ ಕರಿತೀವಿ? ಜಗತ್ತಿನ ಜ್ಞಾನ ಪ್ರದೀಪ ಅಂತೇಳಿ ನಾವು ಕರಿತೀವಿ. ಜ್ಞಾನ ಪ್ರದೀಪ, ಜಗತ್ತಿನ ಜ್ಞಾನ ಪ್ರದೀಪ ಅಂತ ಕರೆಯಲಾಗ್ತದ. ಅದರ ಜೊತೆಗೆ ಕರೆದವರು ಯಾರಪ್ಪ ಅಂದಾಗ ರಿಸಿ ಡೇವಿಡ್ಸ್ ಅಂತ ಕರಿತೀವಿ. ಯಾರಂತ ಕರಿತೀವಿ? ರಿಸಿ ಡೇವಿಡ್ಸ್ ಅಂತ ನಾವು ಕರಿತೀವಿ. ಜಗತ್ತಿನ ಜ್ಞಾನ ಪ್ರದೀಪ ರಿಸಿ ಡೇವಿಡ್ಸ್ ಅಂತ ಕರಿತೀವಿ. ಇನ್ನ ಮತ್ತೆ ಏಷ್ಯಾದ ಜ್ಞಾನ ಪ್ರದೀಪ ಅಂತ ಹೇಳಿ ಏನಂತ ಕರೆಯಲಾಗ್ತದ? ಏಷ್ಯಾದ ಜ್ಞಾನ ಪ್ರದೀಪ ಅಂತೇಳಿ ನಾವು ಕರೆಯಲಾಗ್ತದೆ. ಏಷ್ಯಾದ ಜ್ಞಾನ ಪ್ರದೀಪ ಅಂತ ಕೂಡ ಬುದ್ಧನನ್ನ ಕರಿತೀವಿ. ಕರೆದವರು ಯಾರಂತ ಹೇಳ್ತೀವಿ? ಇವತ್ತನನ್ನ ಎಡ್ವಿನ್ ಅರ್ನಾಲ್ಡ್ ಅಂತ ಕರಿತೀವಿ. ಏನಂತ ಕರೆಯಲಾಗ್ತದ? ಎಡ್ವಿನ್ ಅರ್ನಾಲ್ಡ್ ಅಂತ ಕರಿತೀವಿ. ಅರ್ನಾಲ್ಡ್ ಈತನನ್ನ ಏನಂತ ಕರೆಯಲಾಗ್ತದ? ಏಷ್ಯಾದ ಜ್ಞಾನ ಪ್ರದೀಪ ಅಂತ ಕರೆದ್ರು. ಹಾಗಾದ್ರ ಈತನ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಬುದ್ಧನ ಬಗ್ಗೆ, ಬುದ್ಧನ ಕಾಲಾವಧಿಯನ್ನು ನಾವು ನೋಡ್ತೀವಿ. ಬುದ್ಧನ ಒಂದು ಕಾಲಾವಧಿ, ಈ ಬುದ್ಧನ ಕಾಲಾವಧಿ ಕ್ರಿಸ್ತ ಪೂರ್ವ ಏನಂತ ಹೇಳಾಗ್ತದ 567ರಿಂದ 487 ಇವನ ಕಾಲಾವಧಿಯನ್ನ ನಾವು ನೋಡ್ತೀವಿ. ಹೌದಾ? ಬುದ್ಧನ ಒಟ್ಟು ಕಾಲಾವಧಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಾದ ನಂತರ ಮತ್ತೆ ಏನಂತ ಹೇಳಾಗ್ತದ, ಗೌತಮ ಬುದ್ಧನ ಬಾಲ್ಯದ ಬಗ್ಗೆ ನಾವು ನೋಡ್ತಾ ಹೋದಾಗ ಈತನ ಮೂಲ ಹೆಸರು ಸಿದ್ಧಾರ್ಥ. ಹೌದಾ? ಸಿದ್ಧಾರ್ಥ ಈತನ ಮೂಲ ಹೆಸರು. ತಂದೆ ಯಾರಂತ ಹೇಳಾಗ್ತದ? ತಂದೆ ಶುದ್ಧೋಧನ ಅಂತೇಳಿ ಅದು ಕರಿತೀವಿ. ಸಿದ್ಧಾರ್ಥ. ತಂದೆ ಏನಂತ ಹೇಳ್ತೀವಿ? ಶುದ್ಧೋಧನ ಅಂತೇಳಿ ನಾವು ನೋಡ್ಲಾಗ್ತದ. ಈತನು ಏನಂತ ಹೇಳಾಗ್ತದ? ತಂದೆ ಶುದ್ಧೋಧನ. ತಂದೆ ಯಾರಂತ ಹೇಳ್ತೀವಿ? ಶುದ್ಧೋಧನ. ತಾಯಿ ಯಾರಂತ ಹೇಳಾಗ್ತದ? ತ್ರಿಶಲಾದೇವಿ ಅಂತ ಕರಿತೀವಿ. ತಂದೆ ಶುದ್ಧೋಧನ. ತಾಯಿ ಯಾರಂತ ಹೇಳಾಗ್ತದ? ಮಾಯಾದೇವಿ ಅಂತೇಳಿ ಕರಿತೀವಿ. ತಾಯಿ ಒಂದು ಮಾಯಾದೇವಿ. ಅಲ್ಲಿ ನಾವು ಮಹಾವೀರನ್ ನೋಡಿದಾಗ ಮಹಾವೀರನ ತಂದೆ ಯಾರಂತ ಹೇಳ್ತೀವಿ? ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ ಆಗಿದ್ರು. ಬಟ್ ಇಲ್ಲಿ ಇವನ ಒಂದು ಬುದ್ಧನ ಒಂದು ನಾವೇನ್ ನೋಡಿದಾಗ ಬುದ್ಧನ ಒಂದು ತಾಯಿ ಮಾಯಾದೇವಿ ಅಂತ ಕರಿತೀವಿ. ಹೌದಾ? ಒಂದು ತಾಯಿ ಮಾಯಾದೇವಿ, ತಾಯಿ ಒಂದು
ಮಾಯಾದೇವಿ ಅಂತೇಳಿ ನಾವು ನೋಡಿದ್ವಿ ಸ್ನೇಹಿತರೆ. ಎಸ್, ಇದಿಷ್ಟನ್ನು ನಾವು ನೋಡ್ತೀವಿ. ಇದಾದ ನಂತರ ಮತ್ತೆ ಏನಪ್ಪಾ ಅಂದಾಗ ಈತನ ಮೊದಲ ಹೆಸರು ಸಿದ್ಧಾರ್ಥ. 500 ಎಷ್ಟರಲ್ಲಿ ಅಂತ ಹೇಳ್ತೀವಿ, 67ರಲ್ಲಿ ಎಲ್ಲಿ ಜನಿಸ್ತಾನ ಅಂತ ಹೇಳ್ತೀವಿ. ಈತನು ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದ. ನೇಪಾಳದ ಲುಂಬಿನಿ ವನ, ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದ. ಅದಾದ ನಂತರ ಬಾಲ್ಯ ಲೀಲೆಯಲ್ಲಿ ಕಳಿತಾನ. ತಾನು ಹುಟ್ಟಿದ 7ನೇ ದಿವಸಕ್ಕೆ ಏನ್ ಮಾಡ್ತಾನ, ತಾನು ಹುಟ್ಟಿದ 7ನೇ ದಿವಸಕ್ಕೆ ತನ್ನ ತಾಯಿಯನ್ನ ಕಳ್ಕೊಂಡು ಮಲತಾಯಿಯಾದ ಯಾರ ಹತ್ರ ಬೆಳಿತಾನಂತ ಹೇಳ್ತೀವಿ, ಮಲತಾಯಿಯತ ಚಿಕ್ಕಮ್ಮ ಅಂತ ಕರಿತೀವಿ. ಈ ಚಿಕ್ಕಮ್ಮಳಾದಂತ ಪ್ರಜಾಪತಿ ಗೌತಮಿ ಹತ್ರ ಬೆಳಿತಾನೆ. ಪ್ರಜಾಪತಿ ಗೌತಮಿ ಅಂತ ಕರಿತೀವಿ. ಗೌತಮಿ ಹತ್ರ ಬೆಳಿತಾನ. ಪ್ರಜಾಪತಿ ಗೌತಮಿ ಹತ್ರ ಬೆಳೆದಂತ ಈತನು ಮುಂದೆ ಗೌತಮಿ ಹತ್ರ ಬೆಳೆದಿಂದ ಏನಾಗ್ತಾನೆ, ಗೌತಮನಾದನು ಅಂತೇಳಿ ನಾವು ತಿಳ್ಕೊಳ್ಬಹುದು. ಮೂಲತಃ ಇವರು ಕೂಡ ಒಂದು ಶಾಕ್ಯ ಪಂಗಡಕ್ಕೆ ಸೇರಿದವರು. ಯಾವ ಪಂಗಡ? ಶಾಕ್ಯ ಅಂತ ಕರಿತೀವಿ. ಹಾಗಾಗಿ ಇವರು ಒಂದು ಏನಂತ ಹೇಳಾಗ್ತದ, ಒಂದು ಶಾಕ್ಯ ಪಂಗಡಕ್ಕೆ ಸೇರಿದವರು ಅಂತೇಳಿ ನಾವು ನೋಡ್ಲಾಗ್ತದ. ಅಲ್ಲಿ ಮಹಾವೀರ ಯಾವ ಪಂಗಡಕ್ಕೆ ಸೇರಿದ? ಜ್ಞಾತಿಕ ಪಂಗಡಕ್ಕೆ ಸೇರಿದ. ಇವರು ಶಾಕ್ಯ ಪಂಗಡಕ್ಕೆ ಸೇರಿದ ಅಂತೇಳಿ ನಾವು ನೋಡ್ತೀವಿ. ಒಮ್ಮೆ ಏನಾಗ್ತದ ಅಂದಾಗ, ಮೂಲತಃ ಶುದ್ಧೋಧನ ಒಬ್ಬ ರಾಜನಾಗಿ ಒಂದು ಅಧಿಕಾರವನ್ನ ಮಾಡ್ತಿರ್ತಾನ. ವೈಭವಿಕ ಜೀವನದಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ವಿಲಾಸಿ ಜೀವನದಲ್ಲಿ ತನ್ನ ಮಗನನ್ನ ಬೆಳೆಸ್ತಾನ. ಸಿರಿ ಸಂಪತ್ತಿನಲ್ಲಿ, ಸುಖದ ಸ್ವಪ್ಪತ್ತಿನಲ್ಲಿ, ಐಷಾರಾಮಿಯ ಜೀವನದಲ್ಲಿ ಈತನನ್ನ ಬೆಳೆಸ್ತಾನೆ. ಆದ್ರ ಈತನ ಒಂದು ಏನಿರ್ತದ, ಆರಂಭಿಕ ಹಂತದಲ್ಲಿ ಸಿದ್ಧಾರ್ಥನ ಏನಿರ್ತದ, ನಾಮಕರಣ ಮಾಡುವ ಪ್ರಸಂಗ. ಈ ನಾಮಕರಣ ಮಾಡುವ ಪ್ರಸಂಗದಲ್ಲಿ ಇದಕ್ಕ ಒಬ್ಬ ಋಷಿಯನ್ನ ಇನ್ವೈಟ್ ಮಾಡಿರ್ತಾನ. ಹಿಮಾಲಯದ ಒಬ್ಬ ಋಷಿಯಾದಂತ ಅಶಿತ ಮಹಾಮುನಿ ಅಂತ ಕರಿತೀವಿ. ಹಿಮಾಲಯದ ಅಶಿತ ಅಂತ ಕರಿತೀವಿ. ಈ ಅಶಿತ ಮಹಾಮುನಿ ಅಂತ ಹೇಳಾಗ್ತದೆ. ಹಿಮಾಲಯದ ಅಶಿತ ಮಹಾಮುನಿ ಏನಂತ ಹೇಳಾಗ್ತದ, ಇವನನ್ನ ಇನ್ವೈಟ್ ಕರೆದಾಗ, ಅವಾಗ ಈ ಇನ್ವೈಟ್ಗೆ ಏನಪ್ಪಾ ಅಂದಾಗ ಕರ್ತಾನೆ. ಬಹಳಷ್ಟು ಖುಷಿ ಆಗ್ತದ. ಅಶಿತ ಮಹಾಮುನಿ ಬುದ್ಧನನ್ನ, ಸಿದ್ಧಾರ್ಥನ ನೋಡಿ ಬಹಳ ಖುಷಿ ಪಡ್ತಾನ. ಆದ್ರ ಮರುಕ್ಷಣವೇ ಏನ್ ಮಾಡಕತ್ತಾನಂದಾಗ ಕಂಬನಿಯನ್ನಿಟ್ಟನು ಅಥವಾ ಕಣ್ಣೀರು ಸುರಿಸಕ ಆರಂಭ ಮಾಡಿದ. ಅವಾಗ ಇದರಿಂದ ಆಶ್ಚರ್ಯ ಆಗ್ತದೆ. ಯಾರಿಗೆ? ಈ ಒಂದು ಶುದ್ಧೋಧನಿಗೆ ಆಶ್ಚರ್ಯ ಆಯ್ತು. ಯಾಕ ಇಂತಹ ಸಡಗರ ಸುಪ್ಪತ್ತಿನಲ್ಲಿ ಅಥವಾ ಸಂಭ್ರಮದ ಒಂದು ಸಂತೋಷದಲ್ಲಿ ನಾವಿರ್ಬೇಕಾದ್ರೆ ಮೊದಲು ಅಸಿತ ಮಹಾಮುನಿ ಸಿದ್ಧಾರ್ಥನ್ ನೋಡಿ ನಕ್ಕ, ನನಗೂ ಖುಷಿ ಆಯ್ತು, ಸಂತೋಷ ಆಯ್ತು. ಹೀಗೆ ನಾವು ನೋಡಿದ ತಕ್ಷಣ ಕಣ್ಣೀರ್ ಹಾಕಕತ್ತಾನಲ್ಲ, ಅಳೋಕೆ ಶುರು ಮಾಡ್ಯಾನಲ್ಲ, ಏನು ಇದು ಒಂದು ದುಃಖದ ಸಂಗತಿ ಅಂತ ಕೇಳಿದಾಗ ವಿಷಾದ ವ್ಯಕ್ತಪಡಿಸ್ತಾನ. ಅವಾಗ ಈ ಕಣ್ಣೀರಿನ ಹಿಂದಿನ ಕಾರಣ ಏನು ಅಂತೇಳಿ ಶುದ್ಧೋಧನ ಅಶಿತನನ್ನ ಕೇಳಿದಾಗ, ಅವಾಗ ಅಶಿತ ಮುನಿ ಹೇಳ್ತಾನ ಏನ್ಪಾ ಅಂದಾಗ, ಸಕಲರನ್ನು ಉದ್ಧರಿಸುವ ಮಹಾಜ್ಞಾನಿಯನ್ನ ಕಂಡು, ಸಕಲರನ್ನು ಉದ್ಧರಿಸುವ ಮಹಾ ಜ್ಞಾನಿಯನ್ನು ಕಂಡು ನನಗೆ ಏನಾಯ್ತು, ಸಂತೋಷವಾಯಿತು. ಆದರೆ ಈ ದಿವ್ಯ ಪುರುಷನ, ಈ ಸಕಲರನ್ನು ಉದ್ಧರಿಸುವ ಮಹಾಜ್ಞಾನಿಯನ್ನು ಕೊಂಡು ಸಂತೋಷವಾಯಿತು. ಆದರೆ ಈ ದಿವ್ಯ ಪುರುಷನ ಏನಂತ ಹೇಳಾಗ್ತದ, ಈ ದಿವ್ಯ ಪುರುಷನ ಸಂದೇಶವನ್ನ ಕೇಳುವ ಭಾಗ್ಯ, ಸಂದೇಶ ಅಥವಾ ಅವನ ಹಿತವಚನಗಳನ್ನ ಕೇಳುವ ಭಾಗ್ಯ ನನಗಿಲ್ಲ ಅಂತ ಹೇಳ್ತಾನೆ. ಯಾಕಂದಾಗ ನನಗ ವೃದ್ಧಾಪ್ಯ ಅಡ್ಡಿ ಉಂಟು ಮಾಡಿದೆ ಅಂತ ಹೇಳ್ತಾನ. ಅಂದ್ರ ಇವನೇನಾದ್ರೂ ಬೆಳೆದು ದೊಡ್ಡವನಾದಾಗ ನಾನೇನಾಗಿ ಹೋಗ್ತೀನಿ, ವಯಸ್ಸಾಗಿ ಬಂದು ವೃದ್ಧಾಪ್ಯ ಆಗ್ತೀನಿ, ಸಾಯೋ ಒಂದು ಸ್ಥಿತಿಗೆ ಬರ್ತೀನಿ ಅಂತ ಹೇಳ್ತಾರ ಒಂದು ಹೇಳ್ತಾನೆ. ಆದ್ರ ಇದನ್ನ ಕೇಳಿದಂತ ಶುದ್ಧೋಧನಿಗೆ ಬಹಳ ಚಿಂತೆ ಆಯ್ತು. ತನ್ನ ಮಗ ಒಬ್ಬ ಶ್ರೇಷ್ಠ ರಾಜನಾಗಬೇಕಂತ ಅನ್ಕೊಂಡ ನಾನ್ ಬೆಳೆಸಾಕತೀನಿ, ಆದ್ರ ಇವನ್ ನೋಡಿದ್ರ ನನ್ನ ಮಗನ್ನ ಒಂದು ಸನ್ಯಾಸಿಯನ್ನಾಗಿ ಮಾಡುವ ಒಂದು ವಾಣಿಯನ್ನ ನುಡಿತಾನಂತ ಹೇಳ್ತಾರ. ಬೇಸರ ಪಟ್ಟು ಬಹಳಷ್ಟು ವಿಷಾದ ಅನಿಸ್ತದ. ಇದಕ್ಕ ಏನಾದ್ರೂ ಪರಿಹಾರ ಮಾಡ್ಬೇಕಂತ ತಿಳ್ಕೊಂಡ ಶುದ್ಧೋಧನ ಏನ್ ಮಾಡ್ತಾನಂದಾಗ, ಆತನಿಗೆ ಒಟ್ಟ ಕಷ್ಟ ಅನ್ನೋದು ಗೊತ್ತಾಗ್ಬಾರ್ದು. ಆಮೇಲೆ ಹೀಗಾಗಿ ಅಂತ ಏನ್ ಮಾಡ್ತಾನ, 3 ವರ್ಷದ 3 ಕಾಲಕ್ಕೆ ಅನುಗುಣವಾಗಿ 3 ಕಾಲಗಳು, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ನೋಡ್ತೀವಿ. 3 ಕಾಲಕ್ಕೆ ಅನುಗುಣವಾಗಿ 3
ಅರಮನೆಗಳನ್ನ ಸ್ಥಾಪನೆ ಮಾಡಿದ, ಅರಮನೆಗಳನ್ನ ಕಟ್ಟಿದ. ಯಾರ ಸಲುವಾಗಿ? ಸಿದ್ಧಾರ್ಥನ ಸಲುವಾಗಿ ಕಟ್ಟಿದ. ಯಾಕಂದಾಗ ಅವನು ಎಲ್ಲಿ ನನ್ನ ಮಗ ಬಿಟ್ಟು ನಾನು ಹೋಗ್ಬಿಡ್ತಾನೋ, ಸನ್ಯಾಸತ್ವ ಸ್ವೀಕರಿಸಿ ನಮ್ಮನ್ನೆಲ್ಲ ಸಂಪೂರ್ಣ ತೊರೆದು ಹೋಗ್ತಾನಂತ ತಿಳ್ಕೊಂಡ ಅವನಿಗೆ ಹೊರಗಿನ ಜ್ಞಾನದ ಅರಿವು ಮೂಡದಂತೆ ಬರೇ ಸುಖದ ಸುಪ್ಪತ್ತಿನಲ್ಲಿ ಅತ್ಯಂತ ವೈಭೋಗಿಕ ಜೀವನದಲ್ಲಿ ಈ ಸಿದ್ಧಾರ್ಥನನ್ನ ಬೆಳೆಸ್ತಾನೆ. ಸಿದ್ಧಾರ್ಥ ಬೆಳೆದು ದೊಡ್ಡವನಾಗ್ತಾನ. ಏನೂ ಅರಿವಿರಂಗಿಲ್ಲ. ರಾಜ, ಅರಮನೆ, ತಂದೆ ತಾಯಿ ಇದು ಬಿಟ್ರ ಹೊರಗಿನ ಯಾವ ಪರಿಕಲ್ಪನೆಯೂ ಸಿದ್ಧಾರ್ಥನಿಗಿರ್ಲಿಲ್ಲ. ಮಗ ಹಾದಿ ಬಿಡಬಾರ್ದಂತ ತಿಳ್ಕೊಂಡ ಏನ್ ಮಾಡ್ತಾನ, 16ನೇ ವಯಸ್ಸಿಗೆ, ಸಿದ್ಧಾರ್ಥನ 16ನೇ ವಯಸ್ಸಿಗೆ ಆತನ ಮದುವೆ ಮಾಡಿಬಿಡ್ತಾನ. ಯಾರ ಜೊತೆಗೆ ಅಂದಾಗ ಈತನನ್ನ ಯಶೋಧರ ಎಂಬ ಕನ್ಯೆಯ ಜೊತೆಗೆ, ಯಶೋಧರ ಅಂತ ಕರಿತೀವಿ. ಮೊದಲನೇದವಳು ಅಲ್ಲಿ ಒಂದು ಮಹಾವೀರನ ಹೆಂಡತಿ ಯಶೋಧರಿ, ನೆನ್ಪಿಟ್ಕೊಟ್ರಿ, ಬಹಳ ವ್ಯತ್ಯಾಸದ. ಯಶೋಧರಿ ಮಹಾವೀರನ ಹೆಂಡತಿ, ಯಶೋಧರ ಯಾರ ಹೆಂಡತಿ ಅಂತ ಹೇಳಾಗ್ತದ? ಈ ಒಂದು ಸಿದ್ಧಾರ್ಥನ ಅಥವಾ ಬುದ್ಧನ ಹೆಂಡತಿ ಅಂತ ಹೇಳ್ತೀವಿ. ಹಾಗಾದ್ರ ಆ ಮದುವೆಯ ಫಲವಾಗಿ ಇವರಿಬ್ಬರಿಗೆ ಒಂದು ಮುದ್ದಾದ ಮಗು ಜನಿಸದ. ಅವನೇ ರಾಹುಲ್ ಅಂತ ಹೇಳ್ತೀವಿ. ರಾಹುಲ್ ಎಂಬ ಮಗು ಜನಿಸದ. ಈ ರಾಹುಲ್ ಅಂದರೆ ಒಂದು ಅರ್ಥದಲ್ಲಿ ತೊಡಕು ಎಂಬ ಅರ್ಥವನ್ನ ಸೂಚಿಸಿದ. ಏನ್ ತೊಡಕು ಅಂದಾಗ ಬಾಳ ಬಂಧನವನ್ನ ಬಿಗಿಗೊಳಿಸುವ ಸರಕು, ಈ ಸರಕು ಅಥವಾ ಸರಪಳಿ ಮತ್ತಷ್ಟು ಬಿಗಿಗೊಂಡಿತು ಅಂತ ಹೇಳ್ತೀವಿ. ಯಾಕಂದಾಗ ಹೆಂಡತಿ ಮಗ, ಹೆಂಡತಿ ತಾನು ಅಂತ ಹೇಳ್ಕರ ಒಂದು ಸಂಬಂಧ ಇತ್ತು. ಆ ಸಂಬಂಧವನ್ನ ಮತ್ತಷ್ಟು ಬಿಗಿಗೊಳಿಸುದು ಯಾವ ಸಂಬಂಧ ಅಂತ ಹೇಳ್ತೀವಿ? ಈ ರಾಹುಲ್ ಎಂಬ ಮಗ ಹುಟ್ಟಿದ್ರಿಂದ ಬಹಳಷ್ಟು ಸಂಬಂಧ ಮತ್ತಷ್ಟು ಬಿಗಿ ಆಗ್ತದ, ಒಂದು ಅನ್ಯೋನ್ಯತೆ ಆಗ್ತದ. ಇವೆಲ್ಲವುಗಳನ್ನು ನಾನು ತೊರೆದು ಹೋಗಲು ಆಗಂಗಿಲ್ಲ ಅಂತ ಹೇಳಿ ತಿಳ್ಕೊಳ್ತಾನ. ಆದ್ರೂ ಒಮ್ಮೆ ಏನಾಗ್ತದ, ರಾಹುಲ ಅಥವಾ ಈ ಒಂದು ಸಿದ್ಧಾರ್ಥ ಒಮ್ಮೆ ತನ್ನ ಸ್ನೇಹಿತನಾದಂತ, ಯಾರ ಜೊತೆಗೆ ಅಂದಾಗ ತನ್ನ ಸ್ನೇಹಿತನಾದಂತ ಈ ಚನ್ನನ ಜೊತೆಗೆ ಅಂತ ಕರಿತೀವಿ. ತನ್ನ ಸ್ನೇಹಿತನಾದಂತ ಚನ್ನನ ಜೊತೆಗೆ ತನ್ನ 29ನೇ ವಯಸ್ಸಿನಲ್ಲಿ ಒಂದು ಯಾರಂತ ಹೇಳಾಗ್ತದ, ಈ ಸಿದ್ಧಾರ್ಥ ಅಥವಾ ಬುದ್ಧ, ಸಿದ್ಧಾರ್ಥ ಏನ್ ಮಾಡ್ತಾನ, ತನ್ನ 29ನೇ ವಯಸ್ಸಿನಲ್ಲಿ ಒಂದು ವಾಯು ವಿಹಾರಕ್ಕೆ ಹೋಗ್ತಾನೆ. ಎಲ್ಲಿಪ್ಪ ಅಂತಂದಾಗ ಕಪಿಲ ವಸ್ತು ಅಂತ ಕರಿತೀವಿ. ಕಪಿಲ ವಸ್ತುವಿನಲ್ಲಿ ವಾಯು ವಿಹಾರಕ್ಕೆ ಹೋಗ್ತಾನೆ. ವಾಯು ವಿಹಾರದಲ್ಲಿ ಹೋದಾಗ 4 ದೃಶ್ಯಗಳನ್ನ ಕಂಡ್ಕೊಳ್ತಾನೆ. ಯಾರ ಜೊತೆಗೆ ಹೋಗಿದ್ದ? ಚನ್ನನ ಜೊತೆಗೆ ಹೋಗಿದ್ದ. 4 ದೃಶ್ಯಗಳು ಕಂಡು ಬರ್ತಾವ. 4 ದೃಶ್ಯಗಳು ಕಂಡು ಬಂದಾಗ ಅಲ್ಲಿ ಯಾವ್ಯಾವ ದೃಶ್ಯಗಳು? ಒಂದು ವೃದ್ಧಾಪ್ಯ ಅಂತ ಕರಿತೀವಿ, ವೃದ್ಧಾಪ್ಯ ದೃಶ್ಯ ಕಂಡು ಬರ್ತದ. ಆಮೇಲೆ ಇನ್ನೊಂದು ಇದು ವೃದ್ಧಾಪ್ಯ ದೃಶ್ಯ ಕಂಡು ಬಂದಾಗ ಬಹಳ ವಿಚಿತ್ರ ಅನಿಸಿಬಿಡ್ತದ ಸಿದ್ಧಾರ್ಥನಿಗೆ. ಪಾಪ ಏನೂ ನೋಡಿಲ್ಲ, ಒಬ್ಬ ರಾಜ ವೈಭೋಗದಲ್ಲಿ ಜೀವನ ನಡೆಸಿದಂತ ವ್ಯಕ್ತಿ. ಇವನ ಈ ಒಂದು ಅಸಹಾಯಕ ಸ್ಥಿತಿಯನ್ನ ಕಂಡಂತ ಸಿದ್ಧಾರ್ಥ ಒಂದು ಪ್ರಶ್ನೆ ಮಾಡ್ತಾನ ಚನ್ನನಲ್ಲಿ. ಈ ಚೆನ್ನ ಅವನ ಆತರ ಯಾಕಿದಾನ? ಬಹಳಷ್ಟು ಅಶಕ್ತನಾಗಿದ್ದಾನ. ಏನು ಇವನಿಗೆ ಈ ತರ ಆಗ್ಲಿಕ್ಕೆ ಕಾರಣ ಏನು ಅಂತಂದಾಗ, ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿಗೂ ಬಾಲ್ಯ, ಯೌವನ, ವಯಸ್ಕ ಮತ್ತು ವೃದ್ಧಾಪ್ಯ ಬರ್ತದ. ಹಾಗಾಗಿ ಅವನ ಕೊನೆಯ ಹಂತ ವೃದ್ಧಾಪ್ಯ ಆಗಿರೋದ್ರಿಂದ ಅವನು ಸಾವಿನ ಒಂದು ಕೊನೆಯ ಘಟ್ಟವನ್ನ ತಲುಪಿದನಂದಾಗ ಆಶ್ಚರ್ಯ ಆಗಿಬಿಡ್ತದ. ಏನು ನನ್ನಂಗೆ ದಷ್ಟಪುಷ್ಟ ನಾನಿದ್ದೀನಿ, ಇದ್ ಬಿಟ್ಟು ಅವನು ನೋಡಿದ್ರೆ ಅಶಕ್ತನಾಗಿದ್ದಾನ, ಮುಂದೆ ನಾನು ಹಂಗ ಆಗ್ಬೇಕಾಗ್ತದ ಏನನ್ನೋ ಒಂದು ತಳಮಳ ಯಾರಲ್ಲಿ ಮೂಡಾಕಿತ್ತು? ಸಿದ್ಧಾರ್ಥನಲ್ಲಿ ಮೂಡಾಕಿತ್ತು. ಅವಾಗ ಸಿದ್ಧಾರ್ಥ ಏನೋ ಸ್ವಲ್ಪ ಮನಸ್ಸು ವಿಚಲಿತನಾಗ್ತದ. ಅವನೇನೋ ತಿಳ್ಕೊಂಡಿದ್ದ ಸಮಾಜದಲ್ಲಿ ಏನೋ ಬೇರೆನೇ ಇದೆ ಅಂತ ಅನ್ಕೋಕತ್ತ. ಅದರ ನಂತರ ಇರ್ಲಿ ಬಿಡಪ್ಪ, ಇರಬಹುದು ಅಂತೇಳಿ ಹಂಗ ಸ್ವಲ್ಪ ಮುಂದ್ ಹೋದ. ಮತ್ತೊಬ್ಬ ವ್ಯಕ್ತಿ ಭೇಟಿಯಾದ, ಸನ್ಯಾಸಿ ಭೇಟಿಯಾದ. ಸನ್ಯಾಸಿಯನ್ನ ನೋಡಿದ ತಕ್ಷಣ ಈ ಒಂದು ಸಿದ್ಧಾರ್ಥ ಮತ್ತು ಪ್ರಶ್ನೆ ಮಾಡಿದ ಚನ್ನನ ಹತ್ರ, ಇವನೇನೋ ಬಗಲಿಗೆ ಜೋಳಿಗೆ ಹಾಕೊಂಡು ಎಲ್ಲಿ ಬೇಕಲ್ಲೇ ಸಂಚರಿಸ್ತಾ ಹೊಂಟಾನ, ಏನು ಈ ರೀತಿ ಯಾಕೆ ವೇಷಧರಿಸನ ಅಂದಾಗ, ಅದು ವೇಷ ಅಲ್ಲ ರೀ ಸಿದ್ಧಾರ್ಥನವರೇ, ಅವನು ಎಲ್ಲವನ್ನೂ ತೊರೆದಿದ್ದಾನೆ, ಎಲ್ಲವನ್ನು ತೆರೆದು ನಿರರ್ಥಕತೆಯನ್ನ ಮೆರೆದಿದ್ದಾನೆ, ಎಲ್ಲವನ್ನ ಬಿಟ್ಟು ಬಂದಾನ. ಏನು ಬಿಟ್ಟು ಬಂದಾನ ಅಂದಾಗ, ಯಾವುದೂ ಶಾಶ್ವತ ಅಲ್ಲ, ಈ ಒಂದು ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಹಾಗಾಗಿ ಆಸ್ತಿ, ಮನೆ, ಮಠ, ಹೆಂಡ್ರು, ಮಕ್ಕಳು ಇವೆಲ್ಲವುಗಳನ್ನ ಬಿಟ್ಟು ಮುಕ್ತಿಗಾಗಿ, ಒಂದು ಶಾಶ್ವತ ಚಿಂತನೆಗಾಗಿ ಸನ್ಯಾಸಿಯಾಗಿದ್ದಾನಂದಾಗ, ಹಾಗಾದ್ರ ನನಗೂ ಶಾಶ್ವತ ಇಲ್ಲ, ನನಗೂ ಇದು ಆಗ್ಬೋದು ಏನಪ್ಪಾ ಅಂದಾಗ, ನಾನು ಕೂಡ ಎಲ್ಲವೂ ಕೂಡ ನಶ್ವರ, ಯಾವುದು ತೆಗೆದುಕೊಂಡು ಹೋಗೋ ಯಾವುದು ಕೂಡ ನನ್ನ ಜೊತೆಗೆ ಬರಂಗಿಲ್ಲ ಅಂತ ಅನ್ಕೋದು. ಅದು ಒಂದು ತಳಮಳ ಮತ್ತೊಂದು ಸಿದ್ಧಾರ್ಥನಲ್ಲಿ ಮೂಡ್ತದ.
ಇನ್ನ ಮತ್ತೊಂದು ಬಹಳಷ್ಟು ವಿಸ್ಮಯಕರ ದೃಶ್ಯ ಅಂದಾಗ ರೋಗಿ ಅಂತ ಕರಿತೀವಿ. ಈ ರೋಗಿ ಅನ್ನೋ ದೃಶ್ಯ ಕೂಡ ಪ್ರಭಾವ ಬೀರ್ತದ. ಏನ್ಪಾ ರೋಗಿ ಅನ್ನೋ ದೃಶ್ಯ ಅಂತಂದಾಗ, ನೋಡ್ರಿ ಸಿದ್ಧಾರ್ಥ ಚೆನ್ನನಲ್ಲಿ ಪ್ರಶ್ನೆ ಮಾಡಿದಾಗ, ಇಲ್ಲ ಸಿದ್ಧಾರ್ಥ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಿಲ್ಲ ಒಂದು ಈ ಒಂದು ರೋಗಗಳು ಕಾಣಿಸ್ಕೊಳ್ತವ, ಮನುಷ್ಯ ಕುರುಪನಾಗ್ತಾನ. ಯಾಕಂದಾಗ ಸಾವಿನ ಹಂತದಲ್ಲಿ ಆ ವ್ಯಕ್ತಿ ಅಶಕ್ತನಾಗಿ ಒಂದು ಯಾವುದೇ ಒಂದು ರೋಗಕ್ಕೆ ತುತ್ತಾಗಿ ಕೊನೆಗೆ ಆತನ ತನ್ನ ಇಹಲೋಕವನ್ನ ಬಿಡ್ತಾನ. ಹಾಗಾಗಿ ಅವನ ಒಂದು ಕೊನೆಯ ಹಂತದ ಸ್ಟೇಜು ರೋಗಿಯಾಗಿದ್ದಾನಂತಂದಾಗ ನನಗೂ ಕೂಡ ಬರ್ತದ ಅಂತ ಕೇಳ್ತಾನ. ಎಸ್, ನೀನು ಕೂಡ ಒಬ್ಬ ಮನುಷ್ಯನಾಗಿರೋದ್ರಿಂದ, ಒಬ್ಬ ನರಜೀವಿ ಆಗಿರೋದ್ರಿಂದ ನಿನಗೂ ಕೂಡ ಈ ಒಂದು ರೋಗ ಬರ್ತದ ಅಂದಾಗ ಬಹಳ ಅರ್ಧಕ್ಕರ್ದು ಸುಮಾರು 75% ಅವನ ಮನಸ್ಸು ಬಹಳ ಪರಿವರ್ತನೆ ಹೊಂದ್ಬಿಡ್ತದ ಈ 3 ದೃಶ್ಯಗಳನ್ನ ನೋಡಿದ ತಕ್ಷಣ. ಇನ್ನ ಕೊನೆಯ ಮತ್ತೊಂದು ದೃಶ್ಯ ನೋಡ್ತಾನ. ಏನ್ಪಾ ಅಂದಾಗ ಶವ ದೃಶ್ಯ ಅಂತೇಳಿ, ಅಥವಾ ಒಂದು ಶವವನ್ನ, ಒಬ್ಬ ವ್ಯಕ್ತಿಯನ್ನ, ಸತ್ತಂತ ಶವವನ್ನ ಒಂದು 4 ಜನರು ತಮ್ಮ ಹೆಗಲ ಮೇಲೆ ಏನ್ ಮಾಡ್ತಿರ್ತಾರ, ಒಂದು ಇಟ್ಕೊಂಡು ಅವನ್ನ ಸಂಸ್ಕಾರ ಮಾಡಕ್ ಹೋಯ್ತಿರ್ತಾರ. ಇದೊಂದು ಆಶ್ಚರ್ಯಚಕಿತನ ಆಗ್ಬಿಡ್ತದೆ. ಏನು ಸಿದ್ಧಾರ್ಥ ಚೆನ್ನ, ಏನು ಇಲ್ಲಿ ಈ ವ್ಯಕ್ತಿ ಯಾಕೆ ಮಲ್ಕೊಂಡಿದಾನ, ಅವನಿಗೆ ಯಾಕೆ ಅಷ್ಟೊಂದು ಶೃಂಗಾರ ಮಾಡಿದಾರ, ಏನು ಅಂತ ಹೇಳ್ತಾರ. ಏನು ಅರಿಯದಂತ ಈ ಮುಗ್ಧ ಜೀವಿಯು ಆ ಚೆನ್ನನಲ್ಲಿ ಪ್ರಶ್ನೆ ಮಾಡಿದಾಗ ಅವಾಗ ಚೆನ್ನ ಹೇಳ್ತಾನ, ಅದು ನೋಡ್ರಿ ಆ ವ್ಯಕ್ತಿ ಅಲ್ಲ, ಅದು ಒಂದು ಶವ ಅಂತ ಹೇಳ್ತೀವಿ. ವ್ಯಕ್ತಿಗೆ ಜೀವ ಇದ್ದಾಗ ಮಹತ್ವ ಇರ್ತದ, ಜೀವ ಹೋದ್ಮೇಲೆ ಅದೊಂದು ಶವ ವಸ್ತುವಾಗಿ ಪರಿವರ್ತನೆ ಆಗ್ತದೆ ಅಂದಾಗ ನನಗೂ ಕೂಡ ಸಾವು ಬರ್ತದೆ ಅಂತ ಕೇಳ್ತಾನ. ಹಾಗಾಗಿ ಪ್ರತಿಯೊಂದು ಜೀವಿಗೂ ಕೂಡ ಏನಂತೀವಿ, ಹುಟ್ಟು ಮತ್ತು ಸಾವು ಇದ್ದೇ ಇರುವುದು. ಹಾಗಾಗಿ ಎಲ್ಲರಿಗೂ ಕೂಡ ಇದು ಆವರಿಸಿದಂದಾಗ ಬಹಳಷ್ಟು ಸುಮಾರು 100%ಕ್ಕೂ ಏನಾಗಿಬಿಡ್ತದ, ಅವನ ಮನಸ್ಸು ಬದಲಾವಣೆ ಹೊಂದಿಬಿಡ್ತದ. ಆದ್ರೆ ಯಾವ ವಿಷಯ ಕೂಡ ಚೆನ್ನನಿಗೆ ಪ್ರಸ್ತಾಪ ಮಾಡ್ಲಿಲ್ಲ. ಸುಮ್ಮನೆ ಆ ಒಂದು ದುಗುಡಗಳನ್ನ ತುಂಬಿಕೊಂಡ ಒಂದು ಅರಮನೆಗೆ ಬರ್ತಾನ. ಅರಮನೆಗೆ ಬಂದು ಬಹಳಷ್ಟು ವಿಚಾರ ಮಾಡ್ತಾನ. ವಿಚಾರ ಮಾಡಿ, ನನಗೂ ವೃದ್ಧಾಪ್ಯ ಆವರಿಸ್ತದ, ನಾನು ಅಶಕ್ತನಾಗ್ತೀನಿ, ಆಮೇಲೆ ಇವೆಲ್ಲವೂ ಕೂಡ ನಶ್ವರವಾಗ್ಯಾವ, ಹಾಗಾದ್ರೆ ನಾ ಇವುಗಳನ್ನ ಬಿಡಬೇಕು, ಯಾವುದೂ ಕೂಡ ನಿನ್ನ ಜೊತೆಗೆ ಬರಂಗಿಲ್ಲ, ಕೊನೆಯವರೆಗೂ ಇರಂಗಿಲ್ಲ, ನಾನು ಕೂಡ ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಸತ್ತೋಗ್ತೀನಿ, ಬೇಡ, ಈ ಎಲ್ಲಾ ದುಃಖಕ್ಕೆ ಏನಾದ್ರೂ ಒಂದು ಪರಿಹಾರ ಕಂಡುಹಿಡಿಬೇಕಂತ ತಿಳ್ಕೊಂಡ ಪರಿಹಾರಕ್ಕಾಗಿ ಏನ್ ಮಾಡ್ತಾನ, ನಾನು ಸಂಪೂರ್ಣ ಅರಮನೆಯನ್ನ ಬಿಡುವುದೇ ಒಳಿತು ಅಂತ ಹೇಳ್ತಾರ ಒಂದು ನಿರ್ಧಾರ ಮಾಡ್ತಾನ. ಇತ್ತ ತನ್ನ 29ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾನಂದಾಗ ಕ್ರಿಸ್ತ ಪೂರ್ವ 537ರಲ್ಲಿ ಏನ್ ಮಾಡ್ತಾನ, ಸಂಪೂರ್ಣವಾಗಿ ಇಡೀ ತನ್ನ ಅರಮನೆಯನ್ನೇ ತ್ಯಜಿಸಿಬಿಡ್ತಾನ. ಅದರ ಜೊತೆಗೆ ತನ್ನ ಮಗ ಹುಟ್ಟಿದ 6 ದಿನಕ್ಕೆ, ಎಷ್ಟು ದಿನ, 6 ದಿನ, ತಾನು ಹುಟ್ಟಿದ 7 ದಿವಸಕ್ಕೆ ತಾಯಿಯನ್ನ ಕಳ್ಕೊಂಡಿರ್ತಾನ. ಹಾಗಾಗಿ ಮಗ ಹುಟ್ಟಿದ 6ನೇ ದಿವಸಕ್ಕೆ ತನ್ನ ಹೆಂಡತಿ, ರಾಜ್ಯ, ಸಕಲ ಒಂದು ಸಂಪತ್ತನ್ನ ಎಲ್ಲವನ್ನೂ ಬಿಟ್ಟು ಒಂದು ಸನ್ಯಾಸತ್ವ ಸ್ವೀಕಾರ ಮುಂದಾಗ್ತಾನೆ. ಹೀಗಾಗಿ ಈತನ ನಿರ್ಧಾರ ಇಡೀ ಮನೆಯಲ್ಲೆಲ್ಲ ದುಗುಡಮದಿಂದ ತುಂಬಿದಾಗ ಬೇಡ, ಬಹಳಷ್ಟು ಕನಿಕರದಿಂದ ಆ ಒಂದು ಯಶೋಧರ ಕೇಳ್ಕೊಂಡ್ರು ಕೂಡ ತನ್ನ ನಿರ್ಧಾರವನ್ನ ಒಂದು ಏನ್ ಮಾಡಲಿಲ್ಲ, ಬದಲಾಯಿಸಲಿಲ್ಲ. ಹಾಗಾಗಿ ಏನ್ ಮಾಡ್ತಾನಂದಾಗ ಕಂತಕ ಎಂಬ ಕುದುರೆಯನ್ನ ಏರಿ ತನ್ನ ಪ್ರಯಾಣವನ್ನ ಬೆಳೆಸಿ ಅರಮನೆಯನ್ನ ತ್ಯಜಿಸ್ತಾನ. ಈ ಅರಮನೆಯನ್ನ ತ್ಯಜಿಸಿದಕ್ಕ ಏನಂತ ಕರೆಯಲಾಗ್ತದ, ಈ ಅರಮನೆಯನ್ನ ತ್ಯಜಿಸ್ತಾನೆ. ಇದನ್ನ ಮಹಾಪರಿನಿಷ್ಕ್ರಮಣ ಅಂತ ಕರೆದ್ರು. ನಿಷ್ಕ್ರಮಣ ಅಂತ ಕರೆಯಲಾಗ್ತದೆ. ಏನಂತ ಕರಿತೀವಿ, ನಿಷ್ಕ್ರಮಣ ಅಂತೇಳಿ ಇದನ್ನ ಕರೆಯಲಾಯ್ತು ಅಂತೇಳಿ ನಾವು ನೋಡ್ತೀವಿ. ಮಹಾಪರಿನಿಷ್ಕ್ರಮಣ ಅಂತೇಳಿ ಇದನ್ನ ದ ಗ್ರೇಟ್ ರಿನನ್ಸಿಯೇಷನ್ ಅಥವಾ ಮಹಾಪರಿತ್ಯಾಗ ಅಂತ ಕೂಡ ನಾವು ಕರೆಯಲಾಗ್ತದ. ಮಹಾಪರಿತ್ಯಾಗ ಕೇಳಿದಾನ ಸುಮಾರು ಬಾರಿ ಪ್ರಶ್ನೆ. ಬುದ್ಧ ಮಹಾಪರಿತ್ಯಾಗ ಅಥವಾ ಮಹಾಪರಿನಿಷ್ಕ್ರಮಣ ಅಂತಂದಾಗ ಅರಮನೆಯನ್ನ ತ್ಯಜಿಸಿ ಸನ್ಯಾಸತ್ವ ದೀಕ್ಷೆಯನ್ನ ಪಡೆಯಲು ಒಂದು ಹೊರಟಂತ ಕಾಲವನ್ನ ಮಹಾಪರಿತ್ಯಾಗ ಅಥವಾ ಮಹಾಪರಿನಿಷ್ಕ್ರಮಣ ಅಂತ ಕರೆದ್ರು. ಇದಕ್ಕ ಯಾವ ಕುದುರೆಯನ್ನು ಏರಿ ಅಂತೇಳಿ ಕಂತಕ ಎಂಬ ಕುದುರೆಯನ್ನ ಏರಿ ಹೋಗ್ತಾನಂತೇಳಿ ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಇನ್ನ ಮುಂದ ಏನಾಗ್ತದ ಅಂದಾಗ ಸತ್ಯಾನ್ವೇಷಣಕ್ಕೆ ತೊಡಗ್ತಾನ. ಏನು ಮನೆಯನ್ನು ಬಿಟ್ಟು ಬನ್ನಿ, ಹಾಗಾದ್ರೆ ಏನಾದ್ರು ನಿರ್ಧಾರ ಕೈಗೊಳ್ಳಬೇಕಲ್ಲ, ಮನೆ ಬಿಟ್ಟಿಂದ ನನ್ನ ಕೆಲಸ ಏನು, ನಾ ಮಾಡುವಂತ ನಿರ್ಧಾರಗಳೇನು, ಎಲ್ಲವನ್ನ ವಿಚಾರ ಮಾಡ್ತಾ ಹೋದಾಗ ಸಿದ್ಧಾರ್ಥ ಒಮ್ಮೆ ಮೊಟ್ಟ ಮೊದಲ ಬಾರಿ ಏನ್ ಮಾಡ್ತಾನ,
ನಾನು ಯಾವುದಾದ್ರೂ ಗುರುವಿನ ಹತ್ರ ಜ್ಞಾನವನ್ನ ಪಡಿಬೇಕಂದುಕೊಂಡ ಮೊಟ್ಟ ಮೊದಲ ಬಾರಿಗೆ ಎಲ್ಪ ಅಂದಾಗ ವೈಶಾಲಿಯ ಅಂತ ಕೇಳ್ತೀವಿ. ಈ ವೈಶಾಲಿಯ ಒಬ್ಬ ಗುರುವಿನ ಹತ್ರ ಹೋಗ್ತಾನ. ಯಾರ ಹತ್ರ ಅಂತ ಹೇಳಾಗ್ತದ? ವೈಶಾಲಿಯ ರುದ್ರಕ ರಾಮಪುತ್ರ ಅಲಾರ ಕಲಮ ಅಂತ ಹೇಳಿ ಕರಿತೀವಿ. ಅಲಾರ ಕಾಲಮ ಅಂತೇಳಿ ವೈಶಾಲಿಯ ಅಲಾರ ಕಲಮನ ಹತ್ರ ಒಂದು ಯಾವಪ್ಪ ಅಂದಾಗ ಸಾಂಖ್ಯಿಕ ಜ್ಞಾನವನ್ನ ಪಡಿತಾನೆ. ಸಾಂಖ್ಯಿಕ ಜ್ಞಾನವನ್ನ ಪಡಿತಾನೆ. ಸಾಂಖ್ಯಿಕ ಜ್ಞಾನದ ನಂತರ ಪುನಃ ಅದಿಷ್ಟ ಅವನು ಸಫಿಶಿಯಂಟ್ ಆಗಲಿಲ್ಲ, ಮತ್ತೆ ರಾಜಗ್ರಹಕ್ಕೆ ಹೋಗ್ತಾನೆ. ರಾಜಗ್ರಹ, ಈ ರಾಜಗ್ರಹದ ರುದ್ರಕ ರಾಮಪುತ್ರ ಅಂತ ಕರಿತೀವಿ. ರಾಮಪುತ್ರ ರಾಜಗ್ರಹದ ರುದ್ರಕ ರಾಮನ ಪುತ್ರ ಹತ್ರ, ರುದ್ರಕ ರಾಮಪುತ್ರ ಹತ್ರ ಏನ್ ಮಾಡ್ತಾನ? ರಾಜಗ್ರಹದ ರುದ್ರಕ ರಾಮಪುತ್ರ ಹತ್ರ ದೇಹ ದಂಡನೆಯ ಬಗ್ಗೆ ತಿಳ್ಕೊಳ್ತಾನೆ. ದೇಹ ದಂಡನೆಯ ಬಗ್ಗೆ ತಿಳ್ಕೊಳ್ತಾನ. ಇದು ಸಂಪೂರ್ಣವಾಗಿ ಪಡೆದ ನಂತರ ನಾನು ಏನೋ ಒಂದು ಪಡೆದೆ, ಏನೋ ಒಂದು ಸಾಧಿಸಬಲ್ಲೆ ಅನ್ನೋ ಅಚಲ ದೃಢ ನಿರ್ಧಾರ ಈತನಲ್ಲಿ ಬರ್ತದೆ. ಸಿದ್ಧಾರ್ಥನಲ್ಲಿ ಕೊನೆಗೆ ಏನ್ ಮಾಡ್ತಾನ? ಆ ಜ್ಞಾನವನ್ನ ಪಡೆದಂತ ಈತನು ಒಂದು ಗಯಾ ಹತ್ತಿರ, ಬೋಧ್ ಗಯಾ ಅಥವಾ ಗಯಾ ಸಮೀಪ ಅಂತ ಕರೆದು, ಗಯಾ ಅನ್ನೋದು ಒಂದು ನಗರ. ಈ ಗಯಾ ಸಮೀಪ ಏನ್ ಮಾಡ್ತಾನ? ಯಾವ ನದಿ ಅಂತ ಹೇಳ್ತೀವಿ? ನಿರಂಜನ ನದಿ. ನಿರಂಜನ ನದಿಯ ದಡದ ಮೇಲೆ, ಗಯಾ ಸಮೀಪ ನಿರಂಜನ ನದಿಯ ದಡದ ಮೇಲೆ ಮಹಾಬೋಧಿ ವೃಕ್ಷದ ಕೆಳಗೆ, ಮಹಾಬೋಧಿ ವೃಕ್ಷದ ಕೆಳಗೆ, ಮಹಾಬೋಧಿ ವೃಕ್ಷದ ಕೆಳಗೆ ಏನಂತ ಹೇಳಾಗ್ತದ? ಒಂದು ತಪಸ್ಸಿಗೆ ಕುಂಡಿರ್ತಾನ. ಹಾಗಾಗಿ ಈ ತಪಸ್ಸಿಗೆ ಕುಂತಾಗ ತನ್ನ ಎಷ್ಟನೇ ವಯಸ್ಸಿನಲ್ಲಿ ಅಂದಾಗ 35ನೇ ವಯಸ್ಸಿನಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು, ಶಾಶ್ವತವಾದ ಪರಿಹಾರ ಕಂಡಬೇಕು ದುಃಖಕ್ಕೆ ಅಂತಂದಾಗ ಒಂದು ಬೋಧಿ ವೃಕ್ಷಕ್ಕೆ ಅಂದಾಗ ಸುಮಾರು 47 ದಿನಗಳ ಪರಿಶ್ರಮದಿಂದ, ಸುಮಾರು 47 ದಿನಗಳ ಪರಿಶ್ರಮದಿಂದ ಅಂತ ಕರಿತೀವಿ. ಈ ಪರಿಶ್ರಮ 47 ದಿನಗಳ ಪರಿಶ್ರಮದಿಂದ ಏನಂತ ಹೇಳಾಗ್ತದ? ಪರಿಶ್ರಮದಿಂದ ಒಂದು ಜ್ಞಾನವನ್ನ ಪಡಿತಾನ. ಈ ಜ್ಞಾನವನ್ನ ಪಡೆದು ಮುಂದೆ ಏನಾಗ್ತಾನ ಅಂತ ಹೇಳಾಗ್ತದ? ತಥಾಗತನಾದನು. ತಥಾಗತನಾದನು. ಏನು ತಥಾಗತನಂದಾಗ? ತಥಾಗತ ಎಂದ್ರ ಏನು ಅರ್ಥ ಸೂಚಿಸದ? ಸತ್ಯವನ್ನ ತಿಳಿದವನು, ಸತ್ಯವನ್ನು ತಿಳಿದವನು ಎಂಬ ಅರ್ಥವನ್ನ ಸೂಚಿಸ್ತದೆ. ಹಾಗಾಗಿ ಮಹಾವೀರ ತಪಸ್ಸಿನ ಫಲವಾಗಿ ಕೆವಲಿನ್ ಜ್ಞಾನವನ್ನ ಪಡೆದ, ಬುದ್ಧ ತಪಸ್ಸಿನ ಫಲವಾಗಿ ತಥಾಗತ ಎಂಬ ಜ್ಞಾನವನ್ನು, ಸತ್ಯವನ್ನ ತಿಳಿದವನು ಎಂಬ ಅರ್ಥವನ್ನ ಪಡೆದ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ತಾನು ಪಡೆದ ಈ ಒಂದು ಶಾಶ್ವತ ಜ್ಞಾನವನ್ನ ಕೆಲವು ಜನರಿಗೆ ಬೋಧಿಸಕ್ಕದ ಮೊಟ್ಟ ಮೊದಲ ಬಾರಿಗೆ ತನ್ನ ಒಂದು ಶಿಷ್ಯಂದಿರಾದ 5 ಜನರಿಗೆ ಬೋಧನೆಯನ್ನ ಮಾಡ್ತಾನೆ. ಜನರಿಗೆ ಬೋಧನೆಯನ್ನ ಮಾಡ್ತಾನೆ, 5 ಜನರಿಗೆ. ಈ 5 ಜನರಿಗೆ ಬೋಧನೆ ಮಾಡಿದಂತ ಈ ಸಿದ್ಧಾರ್ಥನ ಬೋಧನೆ, ಬುದ್ಧನ ಬೋಧನೆ ಏನಂತ ಹೇಳಾಗ್ತದ? ಪ್ರಥಮ ಬೋಧನೆ ಎಲ್ಪ ಅಂತ ಹೇಳ್ತೀವಿ? ಸಾರಾನಾಥದ ಜಿಂಕೆಯವನ. ಸಾರಾನಾಥ ಜಿಂಕೆವನದಲ್ಲಿ ಮೊದಲ ಬೋಧನೆ ಆಗ್ತದ. ಈ ಬೋಧನೆಯಲ್ಲಿ ಇದನ್ನ ಏನಂತ ಕೇಳ, ಎಷ್ಟು ಜನರಿಗೆ? 5 ಜನ. ಇದು ಈ ಬೋಧನೆಯನ್ನ ಏನಂತ ಕರಿತೀವಿ? ಧರ್ಮಚಕ್ರ ಪ್ರವರ್ತನ ಅಂತೇಳಿ ನಾವು ಕರಿತೀವಿ. ಧರ್ಮಚಕ್ರ ಪ್ರವರ್ತನ, ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರಿಲಾಗ, ಧರ್ಮಚಕ್ರ ಪ್ರವರ್ತನ ಅಂತೇಳಿ ನಾವು ಕರಿತೀವಿ. ಇದಿಷ್ಟು ನಾವಲ್ಲಿ ನೋಡ್ಲಾಗ್ತದ. ಇದಾದ ನಂತರ ಹೀಗ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ತಾ ಏನ್ ಮಾಡ್ತೇನೆ ಅಂತೇವಿ? ಗಂಗಾ ನದಿಯ ತೀರದಲ್ಲಿ ಒಂದು ಈ ಧರ್ಮ ಪ್ರಚಾರ ಮಾಡ್ತಾನ. ಧರ್ಮ ಪ್ರಚಾರ ಮಾಡ್ತಾ ಈ ಧರ್ಮವನ್ನು ಕೂಡ ತಂದೆಯಾದ ಯಾರು ಎಕ್ಸೆಪ್ಟ್ ಮಾಡ್ಕೊಳ್ತಾರನ್ನ ಒಂದು ಶುದ್ಧೋಧನ ಅಂತ ಹೇಳ್ತೀವಿ. ಯಾರಂತ ಹೇಳಾಗ್ತದ? ಶುದ್ಧೋಧನ ಈ ಒಂದು ಏನಂತ ಹೇಳ್ತೀವಿ? ಧರ್ಮವನ್ನ ಎಕ್ಸೆಪ್ಟ್ ಮಾಡ್ಕೊಂಡ. ಅದರ ಜೊತೆಗೆ ಮತ್ತೆ ಯಾರಂತ ಹೇಳಾಗ್ತದ? ಶುದ್ಧೋಧನ. ಆಮೇಲೆ ಈ ಧರ್ಮವನ್ನ ಮತ್ತೆ ವಹಿಸ್ಕೊಂಡವರು ಅಜಾತ ಶತ್ರು, ಅಥವಾ ಅದ್ರ ಜೊತೆಗೆ ಆತನ ಬಿಂಬಸಾರನ ಮಗ ಅಜಾತ ಶತ್ರು ಕೂಡ ಒಂದು ಇದನ್ನ ವಹಿಸ್ಕೊಳ್ತಾರೆ. ಇದರ ಜೊತೆಗೆ ಈತನ ಚಿಕ್ಕಪ್ಪನ ಮಕ್ಕಳಾದ ಆನಂದ ಮತ್ತು ಅನುರುದ್ದೀನ್ ಅಂತ ಕರಿತೀವಿ.
ಆನಂದ ಮತ್ತು ಅನರುದ್ದೀನ್ ಅಂತ ಹೇಳ್ತೀವಿ. ಆನಂದ ಮತ್ತು ಅನರುದ್ದೀನ್ ಇವರು ಕೂಡ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಅದು ಧರ್ಮದ ಪ್ರಚಾರಕ್ಕಾಗಿ ಮುಂದಾಗ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಹೀಗೆ ಧರ್ಮ ಪ್ರಚಾರ ಮಾಡ್ತಾ ತನ್ನ 80ನೇ ವಯಸ್ಸಿನಲ್ಲಿ ಗಂಗಾ ಬಯಲಿನ ಪ್ರದೇಶದಲ್ಲಿ, ಗಂಗಾ ನದಿ ಬಯಲು ಅಂತ ಹೇಳ್ತೀವಿ, ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಧರ್ಮ ಪ್ರಚಾರ ಮಾಡ್ತಾ ಕೊನೆಗೆ ಏನ್ ಮಾಡ್ತಾನಂತ ಹೇಳಾಗ್ತದ, 80ನೇ ವಯಸ್ಸಿನಲ್ಲಿ 487ರಲ್ಲಿ ಮರಣವನ್ನ ಅಪ್ತಾನ. ಎಲ್ಲಿ ಮರಣ ಅಪ್ತಾನ ಅಂತ ಹೇಳಾಗ್ತದ, ಈತನು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆ ಯಾವ್ದಂತ ಹೇಳಾಗ್ತದ, ಉತ್ತರ ಪ್ರದೇಶದ ಏನಂತ ಹೇಳಾಗ್ತದ, ಈ ಗೋರಖ್ಪುರ ಜಿಲ್ಲೆಯ, ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಯಾವ್ದಂತ ಹೇಳ್ತೀವಿ, ಕುಶಿನಗರ ಅಂತೇಳಿ, ಯಾವ್ದಂತ ಹೇಳ್ತೀವಿ, ಕುಶಿನಗರ ಎಂಬಲ್ಲಿ ಒಂದು ಮರಣ ಅಪ್ಪಿದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದಿಷ್ಟು, ಇದನ್ನ ನಾವ್ ಏನಂತ ಕರಿತೀವಿ ಅಂದಾಗ ಮಹಾಪರಿನಿರ್ವಾಣ ಅಂತ ಕರಿತೀವಿ. ಏನಂತ ಕರಿತೀವಿ, ಮಹಾಪರಿನಿರ್ವಾಣ ಅಂತೇಳಿ ನಾವು ಕರಿತೀವಿ. ಮಹಾಪರಿನಿರ್ವಾಣ, ಒಂದು ಜೀವವನ್ನು ತಿಳಿಸುವುದಕ್ಕೆ ಮಹಾಪರಿನಿರ್ವಾಣ ಅಂತೇಳಿ ಕರೆಯಲಾಯಿತು. ಈತನು ಇದಿಷ್ಟು ನಾವಲ್ಲಿ ಹಿನ್ನೆಲೆಯಾಗಿ ನೋಡ್ತೀವಿ. ಇನ್ನ ಬೌದ್ಧ ಧರ್ಮದ ಏನ್ ಬೋಧನೆ ಮಾಡ್ತಾ ಹೋಗಿದ್ದು, ಬೋಧನೆಗಳನ್ನು, ಧರ್ಮದ 4 ಬೋಧನೆಗಳನ್ನ ನಾವು ನೋಡ್ತೀವಿ. ಏನು ಬೌದ್ಧ ಧರ್ಮದ 4 ಬೋಧನೆಗಳು? ಈ ಬೌದ್ಧ ಧರ್ಮದ 4 ಬೋಧನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇವುಗಳನ್ನ, ಬೌದ್ಧ ಧರ್ಮದ 4 ಬೋಧನೆಗಳನ್ನ 4 ಏನಂತ ಕರಿತೀವಿ, ಆರ್ಯ ಸತ್ಯಗಳು ಅಂತ ಕೂಡ ಕರಿತೀವಿ. 4 ಆರ್ಯ ಸತ್ಯಗಳು ಅಂತ ಹೇಳಿ ನಾವು ಇವನ್ನ ಕರಿತೀವಿ. 4 ಬೋಧನೆ ಯಾವ್ಯಾವು ಅಂತಂದಾಗ ಅಲ್ಲಿ ಹೇಳ್ತಾನ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಬೋಧನೆ. ಜಗತ್ತು ಏನಾಗ್ಯದ, ಜಗತ್ತು ದುಃಖದಿಂದ ಕೂಡಿದೆ, ಜಗತ್ತು ದುಃಖದಿಂದ ಕೂಡಿದೆ. ಹಾಗಾದ್ರೆ ದುಃಖದಿಂದ ಕೂಡಿದೆ, ದುಃಖಕ್ಕೆ ಏನ್ ಕಾರಣ? ದುಃಖಕ್ಕೆ ಆಸೆಯೇ ಕಾರಣ, ಆಸೆಯಿಂದ ದುಃಖ ಆಗ್ತದೆ ಅಂತ ಹೇಳ್ತೀವಿ. ಆಮೇಲೆ ಆಸೆಯನ್ನು ತೊರೆದಾಗ ಮತ್ತೊಂದು ಬೋಧನೆ ಬರ್ತದೆ, ಆಸೆಯನ್ನು ತೊರೆದಾಗ ಮೋಕ್ಷ ಸಾಧನೆ ಏನಂತ ಹೇಳಾಗ್ತದೆ, ಮೋಕ್ಷ ಸಾಧನೆ ಅಂತೇಳಿ ನಾವು ನೋಡ್ತೀವಿ. ಆಸೆಯನ್ನು ತೊರೆದ ಮೋಕ್ಷ ಸಾಧನೆ. ಇದರ ಜೊತೆಗೆ ಏನಂತ ಹೇಳ್ತೀವಿ, ಮೋಕ್ಷ ಪಡೆಯಲು ಅಷ್ಟಾಂಗ ಮಾರ್ಗ, ಮೋಕ್ಷ ಪಡೆಯಲು ಅಷ್ಟಾಂಗ ಮಾರ್ಗ ಅನುಸರಿಸುವುದು. ಇದಿಷ್ಟು ನಾವು 4 ಬೋಧನೆಗಳಾಗಿ ನೋಡ್ತೀವಿ. ಹಾಗಾದ್ರೆ ಏನ್ರಿ ಇದು ಅಷ್ಟಾಂಗ ಮಾರ್ಗಗಳು ಅಂತಂದಾಗ, ಅಲ್ಲಿ ಕೆಲವೊಂದಿಷ್ಟು ಅಷ್ಟಾಂಗ ಮಾರ್ಗಗಳಾಗಿ ನಾವು ನೋಡ್ತೀವಿ. ಯಾವ್ಯಾವುದು ಅಷ್ಟಾಂಗ? 8 ಮಾರ್ಗಗಳನ್ನು ಅನುಸರಿಸಬೇಕು ಅಷ್ಟಾಂಗ ಮಾರ್ಗಗಳಾಗಿ. ಯಾವ್ದಾವ್ದು 8 ಮಾರ್ಗಗಳು ಅಂತಂದಾಗ, ಕೆಲವೊಂದಿಷ್ಟು ಮಾರ್ಗಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಷ್ಟಾಂಗ ಮಾರ್ಗಗಳು ಒಂದು ನೋಡೋಣ. ಈ ಮೋಕ್ಷ ಸಾಧನೆಗಾಗಿ ಈ ಮಾರ್ಗಗಳನ್ನ ಅನುಸರಿಸಲೇಬೇಕು. ಅವು ಯಾವ್ಯಾವುದು ಅಂತ ಹೇಳಾಗ್ತದ, ಒಂದು ಒಳ್ಳೆಯ ಏನಿರಬೇಕು, ಒಳ್ಳೆಯ ನಂಬಿಕೆ ಇರಬೇಕು. ಹೌದಾ? ನಂಬಿಕೆ ಇತ್ತಂದ್ರೆ ಅವನಿಗೆ ಏನಾಗ್ತದ, ಒಳ್ಳೆಯ ಏನ್ ಬರ್ತದ, ಆಲೋಚನೆ ಬರ್ತದ. ಹೌದಾ? ಆಲೋಚನೆ ಬರ್ತದ. ಈ ಆಲೋಚನೆಯಿಂದ ಏನಾಗ್ತದ, ಆಲೋಚನೆಗಳು ಏನಾಗ್ತವ, ಒಳ್ಳೆಯ ಮಾತುಗಳಾಗಿ ಪರಿವರ್ತನೆ ಹೊಂದವು. ಒಳ್ಳೆಯ ಮಾತುಗಳು ಏನಾಗ್ತವ, ಒಳ್ಳೆಯ ನಡತೆಗೆ ಕಾರಣ ಆಗ್ತವ. ಒಳ್ಳೆಯ ನಡತೆಗಳು ಏನಂತ ಹೇಳಾಗ್ತದ, ಅದರಲ್ಲಿ ಸ್ವಲ್ಪ ಏನಾದ್ರು ಪ್ರಯತ್ನ ಮಾಡ್ಕೋಬೇಕು. ನಡತೆಯಲ್ಲಿ ಮತ್ತೇನಾದ್ರೂ ಸುಧಾರಣೆಯನ್ನ ನಾವು ಮಾಡ್ಕೋತೀವಿ, ಪ್ರಯತ್ನ ಮಾಡ್ಕೋಬೇಕು. ಆಮೇಲೆ ಒಳ್ಳೆಯ ಪ್ರಯತ್ನದಿಂದ ಏನ್ ಸಿಗ್ತದ, ಒಳ್ಳೆಯ ಧ್ಯಾನ ಸಿಗ್ತದ. ಒಳ್ಳೆಯ ಜ್ಞಾನದಿಂದ ಏನಾಗ್ತದ ಅಂತ ಹೇಳಾಗ್ತದ, ಒಳ್ಳೆಯ ಜೀವನೋಪಾಯ ಕಂಡ್ಕೊಳ್ತೀವಿ. ಒಳ್ಳೆಯ ಜೀವನೋಪಾಯದಿಂದ ಏನಾಗ್ತದ, ಇವೆಲ್ಲವುಗಳು ನಡಿಬೇಕಂದ್ರ ಏನ್ ಬೇಕು, ಒಳ್ಳೆಯ ಮನಸ್ಥಿತಿ ಇರಬೇಕು. ಇದಿಷ್ಟು ನಾವಲ್ಲಿ ನೋಡ್ತೀವಿ. ನಂಬಿಕೆ, ಆಲೋಚನೆ, ಮಾತು, ನಡತೆ, ಪ್ರಯತ್ನ, ಧ್ಯಾನ, ಜೀವನೋಪಾಯ, ಮನಸ್ಥಿತಿಗಳು
ಅಷ್ಟಾಂಗ ಮಾರ್ಗಗಳಾಗಿ ಇವುಗಳನ್ನ ಮೋಕ್ಷ ಸಾಧನೆಗಾಗಿ ಬಳಸ್ಕೊಳ್ಬೇಕಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ನೋಡಿದ್ವಲ್ಲ, ಹೌದಾ? ಅವೇ 8 ಒಂದು ಅಷ್ಟಾಂಗ ಮಾರ್ಗಗಳು ನಾವು ನೋಡಿದ್ವಿ, 1 2 ಅಂತ ಹೇಳ್ತಾರ ನಾವು ನೋಡ್ತೀವಿ. ಒಳ್ಳೆಯ ಅದೇ ಹೇಳಿದ್ನಲ್ಲ, ಈಗ ಏನಿರ್ಬೇಕು? ಒಳ್ಳೆಯ ನಂಬಿಕೆ ಇರಬೇಕು. ನಂಬಿಕೆಯಿಂದ ಏನಾಗ್ತದ? ಆಲೋಚನೆ, ಆಲೋಚನೆಯಿಂದ ಮಾತು, ಮಾತಿನಿಂದ ನಡತೆ, ನಡತೆಯಿಂದ ಪ್ರಯತ್ನ, ಪ್ರಯತ್ನದಲ್ಲಿ ಧ್ಯಾನ, ಧ್ಯಾನದಿಂದ ಜೀವನೋಪಾಯ, ಜೀವನೋಪಾಯದಿಂದ ಏನಾಗ್ತದ? ಇವೆಲ್ಲವೂ ಸುಧಾರಣೆ ಆಗ್ತದೆ. ಅವೆಲ್ಲವುಗಳು ನಡಿಬೇಕಂದ್ರೆ ಒಳ್ಳೆಯ ಮನಸ್ಥಿತಿ ಬೇಕು ಅಂತ ಹೇಳಿ ನಾವು ನೋಡ್ತೀವಿ, ಹೌದಾ? ಇನ್ನ ಸಾಮಾನ್ಯ ಬೋಧನೆಯಾಗಿ ನಾವು ಕೆಲವೊಂದಿಷ್ಟು ಬೋಧನೆಯನ್ನ ನೋಡ್ತಾ ಹೋಗ್ತೀವಿ. ಇವರ ಕಾಲದಲ್ಲಿ ಏನು ಸಾಮಾನ್ಯ ಬೋಧನೆ ಅಂದಾಗ, ಬೌದ್ಧ ಧರ್ಮದ ಸಾಮಾನ್ಯ ಬೋಧನೆಗಳಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಜಾತಿ ಪದ್ಧತಿಯನ್ನ ತಿರಸ್ಕರಿಸಿದರು. ಯಾವ ಪದ್ಧತಿ? ಜಾತಿ ಪದ್ಧತಿ ತಿರಸ್ಕರಿಸಿದ್ರು ಅಂತೇಳಿ ನಾವು ನೋಡ್ತೀವಿ. ಜಾತಿ ಪದ್ಧತಿ ತಿರಸ್ಕರಿಸಿದ್ರು. ದೇವರ ಬಗ್ಗೆ ಏನು ಹೇಳಲಿಲ್ಲ. ದೇವರ ಬಗ್ಗೆ ಏನು ಹೇಳಲಿಲ್ಲ. ದೇವರ ಬಗ್ಗೆ ಏನು ಹೇಳಲಿಲ್ಲ. ಆಮೇಲೆ ಪ್ರಾಣಿ ಹತ್ಯೆ ನಿಷೇಧ ಪ್ರಾಣಿ ಹತ್ಯೆಯನ್ನ ನಿಷೇಧಿಸುವುದು. ಪ್ರಾಣಿ ಹತ್ಯೆಯನ್ನ ಮಾಡಬಾರದು ಅಂತ ಹೇಳ್ತಾನೆ. ಪ್ರಾಣಿ ಹತ್ಯೆ ನಿಷೇಧ. ಇದರ ಜೊತೆಗೆ ಲಿಂಗ ಸಮಾನತೆ, ಸ್ತ್ರೀ ಮತ್ತು ಪುರುಷರು ಸಮಾನರು ಅಂತ ಹೇಳಿ ಲಿಂಗ ಸಮಾನತೆಯನ್ನ ಬೋಧನೆ ಮಾಡ್ತಾರೆ. ಲಿಂಗ ಸಮಾನತೆ ಬೋಧಿಸಿದ್ರು. ಕರ್ಮ ಸಿದ್ಧಾಂತ, ಪುನರ್ಜನ್ಮ ಬಗ್ಗೆ ಒಪ್ಪಿಕೊಳ್ಳುವುದು. ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮ ಅಂತ. ಕರ್ಮ ಸಿದ್ಧಾಂತ ಅಂದ್ರೆ ಮಾಡುವ ಕಾರ್ಯಗಳು ಅಂತಂದಾಗ ಅಲ್ಲಿ ಉತ್ತಮ ಕಾರ್ಯ ಮತ್ತು ಕೆಟ್ಟ ಕಾರ್ಯಗಳಾಗಿ ನಾವು ನೋಡ್ತೀವಿ. ಉತ್ತಮ ಕಾರ್ಯಗಳು ಮಾಡಿದಾಗ ಮತ್ತೆ ಹುಟ್ಟಿ ಬರ್ತೀವಿ, ಕೆಟ್ಟ ಕಾರ್ಯಗಳು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅನ್ನೋ ಒಂದು ಅಭಿಪ್ರಾಯ ಬಗ್ಗೆ ಕೂಡ ಸಾಮಾನ್ಯ ಬೋಧನೆಯಾಗಿ ನಾವು ನೋಡಿದ್ವಿ ಸ್ನೇಹಿತರೆ. ಇನ್ನ ಏನಂತ ಹೇಳಾಗ್ತದ? ಈ ಬೌದ್ಧ ಧರ್ಮ ಪ್ರಚಾರ, ಈ ಸಾಮಾನ್ಯ ಬೋಧನೆಗಳನ್ನ ಕೇವಲ ಬುದ್ಧನೇ ಪ್ರಚಾರ ಮಾಡ್ಕೊಂತ ಅವಾಗಿದ್ದಾಗ ಹೋದ್ರು. ಅವ ನಂತರ ಈ ಧರ್ಮ ಹೆಂಗ್ ಪ್ರಸಾರಗೊಂತಂದಾಗ ಬೌದ್ಧ ಧರ್ಮ ಪ್ರಸಾರಕ್ಕೆ ಧರ್ಮ ಪ್ರಸಾರ ಅಂತ ಕರಿತೀವಿ. ಈ ಧರ್ಮ ಪ್ರಸಾರಕ್ಕೆ ಏನ್ ಮಾಡ್ಲಾಗ್ತದ? ಬೌದ್ಧ ಧರ್ಮ ಒಂದು ಪ್ರಸಾರಕ್ಕೆ ಬೌದ್ಧ ಸಂಘಗಳನ್ನ ಸ್ಥಾಪಿಸಲಾಯಿತು. ಯಾವ ಸಂಘಗಳನ್ನ? ಬೌದ್ಧ ಸಂಘಗಳನ್ನ ಸ್ಥಾಪಿಸಲಾಯಿತು. ಬೌದ್ಧ ಸಂಘಗಳನ್ನ ಸ್ಥಾಪಿಸಿದ್ರು. ಈ ಬೌದ್ಧ ಸಂಘಗಳಲ್ಲಿ ಯಾರನ್ನ ಅಂತಂದಾಗ ಬೌದ್ಧ ಭಿಕ್ಷುಗಳು, ಬೌದ್ಧ ಭಿಕ್ಷು ಅಂತ ಕರಿತೀವಿ. ಬೌದ್ಧ ಭಿಕ್ಷುಗಳು ಏನಂತ ಹೇಳ್ತೀವಿ? ಇಲ್ಲಿ ಸನ್ಯಾಸಿಗಳಾದ್ರು ಭಿಕ್ಷು ಅಥವಾ ಭಿಕ್ಷುಣಿಯರು. ಮಹಿಳೆಯರಿದ್ರೆ ಭಿಕ್ಷುಣಿಯರು, ಭಿಕ್ಷುಕರು ಅಲ್ಲ, ಭಿಕ್ಷುಣಿಯರು ಅಥವಾ ಭಿಕ್ಷು ಅಷ್ಟ ಅಂತ ಹೇಳ್ತೀವಿ. ಇವರು ಒಂದು ಬೌದ್ಧ ಧರ್ಮದ ಪ್ರಚಾರ ಮಾಡಕ್ಕೆ ಮುಂದಾದ್ರು ಅಂತೇಳಿ ನಾವು ನೋಡ್ತೀವಿ. ಇದರ ಜೊತೆಗೆ ಏನಂತ ಹೇಳಾಗ್ತದ? ನಮ್ಮ ಸುಮಾರು ಈ ಧರ್ಮ ಪ್ರಚಾರದಿಂದ ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಈ ಧರ್ಮ ಪ್ರಚಾರ ಆಗುತ್ತದೆ. ಯಾವ್ದಂತ ಹೇಳಾಗ್ತದ? ರಾಜಸ್ಥಾನ ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ್, ಕಾಶ್ಮೀರ, ಲಡಾಖ್ ಇರ್ಬೋದು, ಆಮೇಲೆ ಬಿಹಾರ ಇರ್ಬೋದು. ಹೀಗೆ ಹಲವಾರು ಪ್ರದೇಶಗಳಲ್ಲಿ ಕೂಡ ಬೌದ್ಧ ಧರ್ಮ ಇದರ ರಾಜ್ಯದೊಳಗೆ ಅಷ್ಟೇ ಅಲ್ಲದ ವಿದೇಶಗಳಲ್ಲಿ ಕೂಡ, ವಿದೇಶಗಳಲ್ಲಿ ಎಲ್ಪ ಅಂದಾಗ ಈ ಒಂದು ಚೀನಾ ಇರ್ಬೋದು, ಟಿಬೇಟ್ ಇರ್ಬೋದು, ಚೀನಾ, ಟಿಬೇಟ್, ಮಯನ್ಮಾರ ಅಂತ ಕರಿತೀವಿ. ಸಿಲೋನ್ ಅಂತ ಕರಿತೀವಿ. ಮಯನ್ಮಾರ, ಸಿಲೋನ್. ಮಧ್ಯ ಏಷ್ಯಾ ಯಾವ್ದಂತ ಹೇಳಾಗ್ತದೆ? ಮಧ್ಯ ಏಷ್ಯಾ ಅಂತ ಕರಿತೀವಿ. ಮಧ್ಯ ಏಷ್ಯಾ ಇವೆಲ್ಲವೂ ಕೂಡ ಏನಂತ ಹೇಳಾಗ್ತದ? ಒಂದು ಧರ್ಮ ಪ್ರಚಾರವಾಗಿ ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಅಲ್ಲಿ ಕೂಡ ವಿದೇಶದಲ್ಲಿ ಕೂಡ ಒಂದು ಭಾರತದ ಈ ಬೌದ್ಧ ಧರ್ಮ ಪ್ರಚಾರಗೊಳ್ತದೆ ಅಂತ ಇದೆ. ಇನ್ನೊಂದು ವಿಶೇಷ, ಈ ಧರ್ಮದ ಜೊತೆಗೆ ಕೆಲವೊಂದಿಷ್ಟು ಸಮ್ಮೇಳನಗಳನ್ನು ನೋಡ್ತೀವಿ. ಬೌದ್ಧ ಧರ್ಮದ ಸಮ್ಮೇಳನಗಳು ಅಂತೇಳಿ, ಹೌದಾ? ಈ ಬೌದ್ಧ ಧರ್ಮದ ಸಮ್ಮೇಳನಗಳು ಒಟ್ಟು ಎಷ್ಟು ಸಮ್ಮೇಳನ ನಡೀತಾವ ಅಂದಾಗ ಬೌದ್ಧ ಧರ್ಮದಲ್ಲಿ 5 ಸಮ್ಮೇಳನ ಜರುಗ್ತವೆ. 5. ಹಾಗಾದ್ರೆ ಅವುಗಳನ್ನ ನಾವು ನೋಡ್ತಾ ಹೋದಾಗ ಅಲ್ಲಿ ಕೆಲವೊಂದಿಷ್ಟು ನಾನು ಹೇಳ್ತೇನೆ ಸಿಸ್ಟಮೆಟಿಕ್ ಆಗಿ. ಯಾವ ವರ್ಷ ನಡೀತು ಅಂತ ನಾವು ನೋಡೋದಾದ್ರೆ ಆ ವರ್ಷ, ಆಮೇಲೆ ಸ್ಥಳ, ಎಲ್ಲಿ ನಡೀತು ಸ್ಥಳ, ಅದರ ಜೊತೆಗೆ ರಾಜರು ಯಾರಿದ್ರು ಆ ಒಂದು ಸಮ್ಮೇಳನದಲ್ಲಿ, ಅಧ್ಯಕ್ಷರು ಯಾರು ವಹಿಸ್ಕೊಂಡಿದ್ರು, ಆಮೇಲೆ ಆ ಒಂದು ಸಭೆಯ ಉದ್ದೇಶ ಏನಿತ್ತು ಅಂತೇಳಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಮೊದಲನೇ ಬಾರಿಗೆ ನಾವು ನೋಡೋಣ ಏನಂತಂದಾಗ
ಈ ಒಂದು ಬೌದ್ಧ ಧರ್ಮದ ಸಮ್ಮೇಳನವನ್ನ ಮೊದಲೇ ಬೌದ್ಧ ಸಮ್ಮೇಳನ ನೋಡ್ತೀವಿ. ಹಾಗಾದ್ರೆ ಈ ಮೊದಲ ಬೌದ್ಧ ಸಮ್ಮೇಳನ ಫಸ್ಟ್ನೇ ಯಾವಾಗ ನಡೀತದ? ಕ್ರಿಸ್ತ ಪೂರ್ವ ಎಷ್ಟರಲ್ಲಿ ಅಂತ ಹೇಳ್ತೀವಿ? 483 ನಡೀತು. ಎಲ್ಲಿ ನಡೀತು? ರಾಜಗೃಹದಲ್ಲಿ ನಡೀತು. ಹೌದಾ? ರಾಜಗೃಹ. ರಾಜ ಯಾರಿದ್ರು? ಅಜಾತ ಶತ್ರು ಇದ್ದ. ಯಾರಿದ್ರು? ಅಜಾತ ಶತ್ರು ಇದ್ದ. ಅದಾದ ನಂತರ ಅಧ್ಯಕ್ಷ ಮಹಾಕಶ್ಯಪ ಅಂತ ಹೇಳಿ, ಮಹಾಕಶ್ಯಪ ಅಂತ ಹೇಳ್ತೀವಿ, ಈ ಮಹಾಕಶ್ಯಪ. ಅದಾದ ನಂತರ ಇಲ್ಲಿ ಏನಪ್ಪಾ ಅಂದಾಗ ತ್ರಿಪೀಠಕಗಳಾದಂತ ತ್ರಿಪೀಠಕ, ಹೌದಾ? ಈ ತ್ರಿಪೀಠಕಗಳಾದಂತ ಯಾವ್ದು ಅಂದಿರ್ತೀವಿ? 2 ಪೀಠಕಗಳು ರಚನೆಗೊಳ್ತಾವ. ಒಂದು ಸೂತ್ತ, ಇನ್ನೊಂದು ಯಾವ್ದು ಅಂತೀವಿ? ಸೂತ್ತ ಮತ್ತು ವಿನಯ ಪೀಠಕ ರಚನೆ. ವಿನಯ ಪೀಠಕ ರಚನೆ ಆಗ್ತದೆ ಅಂತ ಹೇಳ್ತೀವಿ, ಒಂದನೇದು. ಇನ್ನು ಎರಡನೇದು ಯಾವಾಗ ನಡೀತದ? ಎರಡನೇದು ಕೂಡ ಒಂದು ಕ್ರಿಸ್ತ ಪೂರ್ವ 383 ನಡೀತದ. ವೈಶಾಲಿಯಲ್ಲಿ ನಡೀತದ. ರಾಜ ಕಾಲಶೋಕ ರಾಜ ಇದ್ದ. ಅಧ್ಯಕ್ಷರು ಯಾರಂತ ಹೇಳ್ತೀವಿ? ಸಭಾಕಮಿ ಅಧ್ಯಕ್ಷ ಇದ್ದ. ಉದ್ದೇಶ ಏನಂತಂದಾಗ ಈ ಬೌದ್ಧ ಸನ್ಯಾಸಿಗಳ ಭಿನ್ನಾಭಿಪ್ರಾಯ, ಬೌದ್ಧ ಸನ್ಯಾಸಿಗಳ ಭಿನ್ನಾಭಿಪ್ರಾಯ ನಿವಾರಣೆ. ಅದಾದ ನಂತರ ಪಾಟಲಿಪುತ್ರ ಎಷ್ಟಲ್ಲಿ ಆಗ್ತದ? ಕ್ರಿಸ್ತ 3ನೇ ಬೌದ್ಧ ಸಮ್ಮೇಳನ. ಇದು ಕೂಡ ಕ್ರಿಸ್ತ ಪೂರ್ವ 250 ಪಾಟಲಿಪುತ್ರ ಅಂತ ಕರಿತೀವಿ. ಈ ಪಾಟಲಿಪುತ್ರ ಇಲ್ಲಿ ರಾಜ ಯಾರಿದ್ರಂದಾಗ ಅಶೋಕ ಇದ್ದ. ಅಶೋಕನ ಕಾಲದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೀತದ ಪಾಟಲಿಪುತ್ರದಲ್ಲಿ. ಅಧ್ಯಕ್ಷ ಯಾರಿದ್ರು ಅಂತಂದೇವಿ? ತಿಸ್ಸಾ ಮೊಗ್ಗಲಿಪುತ್ರ ಅಂತ ಹೇಳಿ ಕರಿತೀವಿ. ಯಾರಂತ ಕರಿತೀವಿ? ತಿಸ್ಸಾ ಮೊಗ್ಗಲಿ ಪುತ್ರ ಅಂತೇಳಿ, ತಿಸ್ಸಾ ಮೊಗ್ಗಲಿ ಪುತ್ರ ಅಧ್ಯಕ್ಷ ಇದ್ದ. ಹಾಗಾಗಿ ಇಲ್ಲೇನಾಗ್ತದ? ಅಭಿಧಮ್ಮ ಪೀಠಕ ರಚನೆ ಆಯ್ತು. ಯಾವುದು? ಅಭಿಧಮ್ಮ ಪೀಠಕ ರಚನೆ. ಇನ್ನ ನಾಲ್ಕನೇದು ಏನಪ್ಪಾ ಅಂತಂದಾಗ, ನಾಲ್ಕನೇದು ಕೂಡ ನಾಲ್ಕನೇದು ಯಾವ ನಡೀತಾ? ಕ್ರಿಸ್ತ ಶಕ. ನೆನ್ಪಿಕೊಡ್ರಿ, ಬಹಳ ಇಂಪಾರ್ಟೆಂಟು. ಕ್ರಿಸ್ತ ಶಕ 100 ಅಥವಾ 1ನೇ ಶತಮಾನ. ಎಲ್ಪ ಅಂದಾಗ ಕಾಶ್ಮೀರದ ಕುಂಡಲವನ ನಡೀತದ. ರಾಜ ಕನಿಷ್ಕ ಇದ್ದ. ಅಧ್ಯಕ್ಷ ವಸುಮಿತ್ರ ಅಂತೇಳಿ, ಇದರ ಅಧ್ಯಕ್ಷ ಇಸ್ಕೊಂಡ. ಇಲ್ಲಿ ಬೌದ್ಧ ಧರ್ಮದ 2 ಪಂಥಗಳಾದಂತ ಹೀನಾಯಾನ ಮತ್ತು ಮಹಾಯಾನ ಏನಂತ ಹೇಳ್ತೀವಿ? ಹೀನಾಯಾನ ಮತ್ತು ಮಹಾಯಾನ ಇಬ್ಬಾಗವಾದು ಅಂತ ಹೇಳ್ತೀವಿ. ಯಾಕದು ಅಂತ ಹೇಳ್ತಾರ ನೋಡುವ, ಅದರ ಬಗ್ಗೆ ಸಹ ಇಲ್ಲಿ ಬಂದಾಗ ನಾವು ನೋಡೋಣ. ಇನ್ನ ಕೊನೆಯ ಒಂದು ಸಮ್ಮೇಳನ ಎಲ್ಲಿ ನಡೀತದೆ ಅಂತ ಹೇಳ್ತೀವಿ? ಕ್ರಿಸ್ತ ಶಕ 643 ಕನೋಜ್ ಅಲ್ಲಿ ನಡೀತದ. ರಾಜ ಹರ್ಷವರ್ಧನ ಅಧ್ಯಕ್ಷ ಯಾರಂತ ಹೇಳ್ತೀವಿ? ಹುಯೆನ್ಸ್ತ್ಯಾಂಗ್ ಅಂತ ಕರಿತೀವಿ. ಅಧ್ಯಕ್ಷ ಹುಯೆನ್ಸ್ತ್ಯಾಂಗ್. ಮತಶ್ರೇಷ್ಠತೆ. ಇಲ್ಲಿ ಹುಯೆನ್ಸ್ತ್ಯಾಂಗ್ ಮತಶ್ರೇಷ್ಠತೆಯಾಗಿ ಅಧಿವೇಶನದಲ್ಲಿ ಮಹಾಯಾನ ಪಂಥದ ಕುರಿತು ಮಾತನಾಡ್ತಾನ. ಮತಶ್ರೇಷ್ಠತೆ ಉದ್ದೇಶ ಮತಶ್ರೇಷ್ಠತೆ ಅಂತ ಹೇಳ್ತೀವಿ. ಏನ್ ಬಂದಾಗ ಹೀನಾಯಾನ ಮಹಾಯಾನದಲ್ಲಿ ಮಹಾಯಾನ ಪಂಥದ ಕುರಿತು ಮಾತನಾಡಿದಾಗ ಈ ಒಂದು ಅಧಿವೇಶನಕ್ಕೆ ಆಗಮಿಸಿದಂತ ಹೀನಾಯನದವರು ಇತ್ತ ಮಹಾಯಾನ ಹುಯೆನ್ಸ್ತ್ಯಾಂಗ್ ಬಂದು ಒಂದು ಏನಾದ್ರೂ ವಿಶೇಷ ಭಾಷಣ ಕೊಡ್ಬೋದು ಅಂತ ತಿಳ್ಕೊಂಡಿರ್ತಾರ. ಆದ್ರೆ ಇತ್ತ ಹೀನಾಯನದ ಒಂದು ವ್ಯಕ್ತಿಗಳು ಆ ಒಂದು ಸಭೆಗೆ ಆಗಮಿಸಿದಾಗ ಮಹಾಯಾನದ ಬಗ್ಗೆ ಮಾತನಾಡಿದನು. ಆವಾಗ ನಿರಾಸದಾಯಕದಂತ ಈ ಹೀನಾಯನದವರು ಆ ವೇದಿಕೆಯ ಮೇಲೆ ಕಲ್ಲನ್ನ ತೂರಾಟ ಮಾಡ್ತಾರೆ. ನಮ್ಮ ಒಂದು ಧರ್ಮದ ಬಗ್ಗೆ ಏನು ಮಾತಾಡ್ಲಿಲ್ಲ ಹೀನಾಯನ ಪಂಥದ ಬಗ್ಗೆ ಅಂತ ತಿಳ್ಕೊಂಡ.
ಜೊತೆಗೆ ವೇದಿಕೆ ಕಲ್ಲು ತೂರಿ ಆ ವೇದಿಕೆಗೆ ಬೆಂಕಿ ಇಟ್ಟು ಒಂದು ಕೊನೆಗೊಳಿಸ್ತಾರೆ. ಹಾಗಾಗಿ ಇದು ಕೂಡ ಒಂದು ಪೂರ್ಣಗೊಳ್ಳಿಲ್ಲ ಅಂತೇಳಿ ನಾವು ನೋಡ್ತೀವಿ. ಇದಿಷ್ಟು ಬೌದ್ಧ ಧರ್ಮದ ಏನಂತ ಹೇಳಾಗ್ತದ ಒಂದು ಬೌದ್ಧ ಧರ್ಮದ ಸಮ್ಮೇಳನಗಳು, ಒಟ್ಟು 5 ಸಮ್ಮೇಳನಗಳು ನಡೀತಾವ. ಇನ್ನ ಇಲ್ಲೂ ಕೂಡ ಬೌದ್ಧ ಸಂಕೇತಗಳು ಅಂತ ಬರ್ತಾವ, ಬಹಳ ಇಂಪಾರ್ಟೆಂಟ್ ರೀ. ಬೌದ್ಧ ಸಂಕೇತಗಳು ಯಾರ ಸಂಕೇತಗಳು ಅಂದಾಗ ಬುದ್ಧನ ಆಧಾರಿತವಾದಂತ ಸಂಕೇತಗಳು. ಬುದ್ಧನನ್ನ ಸಂಕೇತಗಳಿಂದ ಕೆಲವೊಂದಿಷ್ಟು ಸೂಚಿಸ್ತಾನೆ. ಮೊನ್ನೆ ಟೆಟ್ ಎಕ್ಸಾಮ್ ಕೇಳಿದ ಹೇಳ್ತೀನಿ ಅಲ್ಲಿ ಏನಂತ, ಬುದ್ಧನ ಹುಟ್ಟು ಅಂತ ಕೇಳ್ತೀವಿ. ಒಂದೇದ್ ಏನಂತ ಹೇಳ್ತೀವಿ, ಬುದ್ಧನ ಹುಟ್ಟು ಅಂತ ಕೇಳ್ತೀವಿ. ಹಾಗಾದ್ರ ಈ ಬುದ್ಧನ ಹುಟ್ಟು ಅಂದಾಗ ಇಲ್ಲಿ ಬುದ್ಧನ ಹುಟ್ಟು ಯಾವ ಸಂಕೇತದಿಂದ ಸೂಚಿಸಲಾಗ್ತದೆ ಅಂದಾಗ, ಎಲ್ಲಿ ಹುಟ್ಟಿದ ಬುದ್ಧ ಅಂತಂದಾಗ ಬುದ್ಧ ಹುಟ್ಟಿದ್ದು ಎಲ್ಲಿ, ಸ್ಥಳ ಎಲ್ಲಿ ಅಂತ ಹೇಳ್ತೀವಿ. ಈ ಸ್ಥಳ ಅಂದಾಗ ನೀವು ನೋಡಿದ್ರಿ ಲುಂಬಿನಿ ವನ, ನೇಪಾಳದ ಲುಂಬಿನಿ ವನ ಅಂತ ಹೇಳ್ತೀವಿ. ಈ ಯಾವ ಸಂಕೇತದಿಂದ ಸೂಚಿಸ್ತೀವಿ ಬುದ್ಧನ ಹುಟ್ಟಿದ ಅಂತಂದಾಗ, ಹುಟ್ಟನ್ನ ಕಮಲ ಮತ್ತು ನಂದಿಯಿಂದ ಸೂಚಿಸ್ತೇವೆ. ಕಮಲ ಹೂ, ಕಮಲ ಮತ್ತು ಯಾವ್ದಂತ ಹೇಳ್ತೀವಿ, ನಂದಿ ಅಂತ ಕರಿತೀವಿ. ಕಮಲ ಮತ್ತು ನಂದಿಯಿಂದ ಸೂಚಿಸ್ತೀವಿ ಹುಟ್ಟು. ಇನ್ನು ಎರಡನೇದ್ದು ಮಹಾಪರಿತ್ಯಾಗ ಅಂತೇಳಿ. ಏನು ಮಹಾಪರಿತ್ಯಾಗ? ಮಹಾಪರಿತ್ಯಾಗ ಎಲ್ಲಿ ಬಿಟ್ಟ? ಕಪಿಲ ವಸ್ತು ಅಂತ ಕರಿತೀವಿ, ಹೌದಾ? ಕಪಿಲ ವಸ್ತುವನ್ನ ಮನೆ ಬಿಟ್ಟು ಹೋದ, ಸನ್ಯಾಸತ್ವ ಸ್ವೀಕಾರ ಮಾಡಿ. ಇದನ್ನ ಏನಂತ ಕರೆದ್ವಿ? ಯಾವ ಸಂಕೇತದಿಂದ ಸೂಚಿಸಿದ? ಕುದುರೆಯ ಸಂಕೇತ. ಯಾವ ಕುದುರೆ? ಕಂತಕ ಎಂಬ ಕುದುರೆ, ಹೌದಾ? ಇದಾದ ನಂತರ ಮತ್ತೆ ಮನೆ ಬಿಟ್ಟು ಹೋದ ನಂತರ ಅವನು ಒಂದು ಜ್ಞಾನಕ್ಕಾಗಿ ಹೋಗ್ತಾನ. ಅದಕ್ಕೆ ನಾವೇನ ಕರಿತೀವಿ? ಜ್ಞಾನೋದಯ. ಇವುಗಳಿಗೆ ಏನಂತ ಕರಿತೀವಿ? ಘಟನೆಗಳು ಅಂತ ಕರಿತೇವೆ. ಹೌದು, ಎಲ್ಲವುಗಳು ಕೂಡ ಘಟನೆಗಳು ಇರ್ತಾವ. ಜ್ಞಾನೋದಯ ಎಲ್ಲಾಯ್ತು? ಬುದ್ಧಗಯ ಅಥವಾ ಬೋಧಗಯ ಅಂತ ಕರಿತೀವಿ. ಬೋಧಗಯಾದಲ್ಲಿ ಜ್ಞಾನೋದಯಕ್ಕೆ ಏನಂತ ಹೆಸರು ಸೂಚಿಸ್ತು? ಬೋಧಿ ವೃಕ್ಷ ಅಂತೇಳಿ. ಜ್ಞಾನೋದಯ ಯಾವ ಮರದ ಕೆಳಗೆ? ಬೋಧಿ ವೃಕ್ಷ ಕೆಳಗೆ. ಇದಾದ ನಂತರ ಮೊದಲ ಒಂದು ಪ್ರವಚನ ಅಂತ ಕರಿತೀವಿ. ಮೊದಲ ಪ್ರವಚನ ಏನಂತ ಹೇಳಾಗ್ತದ? ಮೊದಲ ಪ್ರವಚನ ಎಲ್ಲಿ ಕೊಟ್ಟ? ಸಾರಾನಾಥದ ಜಿಂಕೆವನ, ಸಾರಾನಾಥ ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರ ಇದಕ್ಕೇನಂತ ಕರೆದ? ಧರ್ಮಚಕ್ರ ಅಂತ ಕರೆದು. ಧರ್ಮಚಕ್ರ. ಒಮ್ಮೆ ಈ ಟೆಟ್ ಎಕ್ಸಾಮ್ದಲ್ಲಿ ಏನ್ ಮಾಡಿದಂದಾಗ, ಬುದ್ಧನ ಬೋಧನೆಯನ್ನ ಈ ಕೆಳಗಿನ ಯಾವ ಸಂಕೇತದಿಂದ ಸೂಚಿಸಲಾಗ್ತು ಅಂತ ಕೇಳಿದ? ಧರ್ಮಚಕ್ರ ಸಂಕೇತ. ಹಂಗೆ ಎಲ್ಲವನ್ನು ಕೇಳ್ತಾನ. ನಾವು ಇಂಪಾರ್ಟೆಂಟ್ ಆಗಿ ನಾವು ನೋಡ್ತೀವಿ. ಇನ್ನು ಕೊನೆಯದಾಗಿ 5ನೇದ್ದು ಏನ್ ನೋಡ್ತೀವಿ ಅಂದಾಗ ಮಹಾಪರಿತ್ಯಾಗ ಅಂತೇಳಿ, ಹೌದಾ? ಮಹಾಪರಿತ್ಯಾಗ ಅಂತೇಳಿ ನಾವು ನೋಡ್ತೀವಿ. ಮಹಾಪರಿತ್ಯಾಗ ಎಲ್ಲ ಆಗ್ತದ ಮರಣ? ಕುಶಿನಗರ ಅಂತೇಳಿ. ಯಾವ ನಗರ? ಕುಶಿನಗರ. ಎಲ್ಪ ಅಂದಾಗ ಯಾವ ಸಂಕೇತದಿಂದ? ಸ್ತೂಪ ಅಂತ ಕರಿತೀವಿ. ಸ್ತೂಪ ಎಂಬ ಸಂಕೇತದಿಂದ ಒಂದು ಏನ್ ಮಾಡ್ತಾನ, ಇವುಗಳ ಸಂಕೇತವನ್ನ ಕೊಡ್ಲಾಗ್ತದ. ಬುದ್ಧನ ಒಂದು ಸಂಕೇತವಾಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನ ವಿಶೇಷವಾಗಿ ಬೌದ್ಧ ಧರ್ಮದ ಪಂಥಗಳನ್ನು ನೋಡ್ತೀವಿ. ಬೌದ್ಧ ಧರ್ಮದ ಪಂಥಗಳನ್ನ ಆರಂಭಿಕ ಹಂತದಲ್ಲಿ 2 ನೋಡ್ತೀವಿ, ನಂತರ ಮತ್ತೊಂದು ಉದಯಗೊಳ್ತದ. ಒಟ್ಟು 3, ಆರಂಭಿಕ ಹಂತದಲ್ಲಿ 2 ಅಂತ ಹೇಳ್ತೀವಿ. ಹಾಗಾದ್ರ ಆರಂಭಿಕ ಹಂತದ ಬೌದ್ಧ ಧರ್ಮದ ಒಂದು ನಾವೇನ್ ನೋಡಿದಾಗ ಇಲ್ಲಿ ಬೌದ್ಧ ಧರ್ಮದ ಪಂಥಗಳು 2. ಒಂದು ಯಾವುದು? ಮಹಾಯಾನ ಅಂತೇಳಿ, ಹೌದಾ? ಮಹಾಯಾನ. ಮತ್ತೊಂದು ಯಾವ್ದಂತೀವಿ? ಹೀನಾಯಾನ ಅಂತೇಳಿ, ಹೌದಾ? ಏನು ವ್ಯತ್ಯಾಸವನ್ನ ನೋಡ್ಕೊಂತ ಹೋಗೋಣ. ಏನ್ ಹಿಂಗಂದ್ರೆ ಏನ, ಹಿಂಗಂದ್ರೆ ಏನ ಅಂತೇಳಿ, ಹೌದಾ? ಈ ಮಹಾಯಾನ ಅಂತಂದಾಗ ಅಲ್ಲಿ ನಾವು ನೋಡ್ತೀವಿ, ಮಹಾಯಾನ ಇದು ಸಂಸ್ಕೃತ ಭಾಷೆ ಅಂತ ಕರಿತೀವಿ. ಯಾವ ಭಾಷೆ? ಸಂಸ್ಕೃತ ಭಾಷೆಯಲ್ಲಿ ಏನಂತ ಹೇಳಾಗ್ತದ? ಸಾಹಿತ್ಯ ಒಂದು ರಚನೆ ಆದಂಥದ್ದು. ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಯಿತು. ಹಾಗಾದ್ರ ಮಹಾಯಾನ ಪಂಥದ ಮೊದಲ ಒಂದು ಸಾಹಿತ್ಯ ಪುಸ್ತಕ ಲಲಿತ ಕಲೆ ಅಂತ ಕರಿತೀವಿ. ಯಾವುದು? ಲಲಿತ ಕಲೆ ಇದರ ಸಾಹಿತ್ಯ ಪುಸ್ತಕ. ಇನ್ನು ಹೀನಾಯಾನ ಬಂದ್ಬಿಟ್ರ ಇದರ ಒಂದು ಸಾಹಿತ್ಯಿಕ ಭಾಷೆ ಪಾಲಿ ಭಾಷೆ, ಪಾಳಿ ಅಥವಾ ಪಾಲಿ. ಸಾಹಿತ್ಯ ಪುಸ್ತಕ ಮಹಾವಸ್ತು ಅಂತೇಳಿ, ಮಹಾವಸ್ತು ಅಂತೇಳಿ ನಾವು ಕರಿತೀವಿ. ಮಹಾವಸ್ತು. ನೆಕ್ಸ್ಟ್ ಏನಂತಂದಾಗ ಈ ಮಹಾಯಾನದಲ್ಲಿ ಏನ್ ಬೇಕಂತ ಹೇಳ್ತೀವಿ?
ಬದಲಾವಣೆ ಬೇಕು. ಏನ್ ಬೇಕು? ಬದಲಾವಣೆ ಬೇಕಂತ ಏನೋ ಒಂದು ಧಾರ್ಮಿಕ ವಿಚಾರದಲ್ಲಿ ಬದಲಾವಣೆ ತರ್ತಿರ್ತಾರೆ. ಇವರು ಬೇಡ ಅಂತ ಹೇಳ್ತಾರೆ. ಬೇಡ, ನಾವು ಏನು ಬುದ್ಧ ಏನ್ ಹೇಳಿಲ್ಲ ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ತೀವಿ, ನಾವೇನ್ ಬದಲಾವಣೆ ತರಂಗಿಲ್ಲ ಅಂತ ಹೇಳ್ತಾರೆ. ಇನ್ನ ಮತ್ತ ಇದರ ನಂತರ ಮತ್ತೊಂದು ಏನು ಹೇಳಾಗ್ತದ ಅಂದಾಗ, ಇಲ್ಲಿ ಮಹಾಯಾನ ಪಂಥದವರು ಬುದ್ಧನೇ ಏನಪ್ಪಾ ಅಂದಾಗ ದೇವರು ಅಂತೇಳಿ ನಂಬಿರ್ತಾರ, ಅವನೇ ಪೂಜೆಯನ್ನ ಮಾಡಕ್ ಶುರು ಮಾಡಿಬಿಡ್ತಾರೆ. ಆದ್ರ ಈ ಹೀನಾಯಾನದವ್ರು ಏನ್ ಹೇಳ್ಕೊತಾರ, ಬುದ್ಧ ಒಬ್ಬ ದೇವರಲ್ಲ, ಅವನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಈತನನ್ನ ನಾವು ನೋಡ್ತೀವಿ. ಶ್ರೇಷ್ಠ ವ್ಯಕ್ತಿ ಆದಂತವನು ಅಂತೇಳಿ ಅವನು ಪೂಜೆ ಪುನಸ್ಕಾರವನ್ನ ಮಾಡ್ತಾರ. ಇನ್ನ ಇದಾದ ನಂತರ ಈ ಮಹಾಯಾನದವ್ರಿಗೆ ಯಾವುದರ ಬಗ್ಗೆ ಒಲವು ಜಾಸ್ತಿ ಇತ್ತಂದಾಗ ಮೂರ್ತಿ ಪೂಜೆಯ ಬಗ್ಗೆ ಒಲವು ಜಾಸ್ತಿ ಇತ್ತು. ಆದ್ರೆ ಬುದ್ಧ ಹೇಳ್ತಾನ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತೇಳಿ. ಬಟ್ ಈ ಮಹಾಯಾನದವರು ಬದಲಾವಣೆ ತೆಗೆದುಕೊಂಡು ಮೂರ್ತಿ ಪೂಜೆಯನ್ನ ಮಾಡೇ ಬಿಟ್ರು. ಹೌದಾ? ಇನ್ನ ಈ ಒಂದು ಹೀನಾಯಾನದವರು ಬೇಡಪ್ಪ, ಬುದ್ಧ ಹೇಳ್ಕೊಟ್ಟಿದ್ ನಮಗ ಏನಪ್ಪಾ ಅಂದಾಗ ಕೆಲವೊಂದಿಷ್ಟು ಸಂಕೇತಗಳನ್ನ ಪೂಜೆ ಮಾಡೋಣ, ಇದನ್ನ ಹೇಳಿ ಕೊಡ್ತಾನೆ. ಇದು ಕೂಡ ವ್ಯತ್ಯಾಸವಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರ ಈ ಮಹಾಯಾನವನ್ನ ಪಾಲನೆ ಅಥವಾ ಪೋಷಣೆ ಮಾಡಿದಂತ ವಿಶ್ವವಿದ್ಯಾಲಯ ಯಾವ್ದಂತ ಹೇಳತ್ತೀವಿ? ನಳಂದ ವಿವಿ ಅಥವಾ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಹೀನಾಯಾನವನ್ನ ಪೋಷಣೆ ಮಾಡಿದಂತ ಬೆಳೆಸಿದಂತ ವಿಶ್ವವಿದ್ಯಾಲಯ ವಲ್ಲಭಿ ವಿಶ್ವವಿದ್ಯಾಲಯ. ನಳಂದ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದ? ಬಿಹಾರದಲ್ಲಿ ಕಂಡು ಬರ್ತದ. ಹೌದಾ? ಈ ವಲ್ಲಭಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದ? ಗುಜರಾತ್ ನಲ್ಲಿ ಕಂಡು ಬರ್ತದ. ಇದು ಕೂಡ ನಾವಲ್ಲಿ ನೋಡ್ತೀವಿ. ಸುಮಾರು ಅಂಶಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇನ್ನ ಪ್ರಶ್ನೆ ಮಾಡಿದ್ದ, ಮಹಾಯಾನ ಪಂಥದ ಪೋಷಕ ಅರಸರು ಯಾರ್ಯಾರಂತ ಕೇಳಿದ, ಒಬ್ಬ ಕನಿಷ್ಕ, ಮತ್ತೊಬ್ಬ ಹರ್ಷವರ್ಧನ. ಇವರು ಮಹಾಯಾನಕ್ಕೆ ಸಂಬಂಧಪಟ್ಟಂತ ಪೋಷಣೆ ಮಾಡಿದ್ರು. ಇನ್ನ ಇಲ್ಲಿ ಹೀನಾಯಾನಕ್ಕೆ ಸಂಬಂಧಪಟ್ಟಂತ ಪೋಷಣೆ ಮಾಡಿದಂತ ಒಬ್ಬ ರಾಜ ಯಾರಂತ ಹೇಳಾಗ್ತದ? ಅಶೋಕ ಅಂತ ಕರಿತೀವಿ. ಯಾರಂತ ಕರಿತೀವಿ? ಅಶೋಕ ಹೀನಾಯಾನಕ್ಕೆ ಸಂಬಂಧಪಟ್ಟ ಒಬ್ಬ ಗ್ರಂಥಗಳನ್ನ ಪೂಜೆ ಪುನಸ್ಕಾರ ಮಾಡಕ್ ಶುರು ಮಾಡಿದ. ಇದಿಷ್ಟು ನಾವು ನೋಡ್ತೀವಿ. ಇನ್ನ ಈ ಧರ್ಮ ಮಹಾಯಾನ ಪಂಥದ ಎಲ್ಲೆಲ್ಲಿ ಬೆಳೆದು ಬಂತು ಅಂತಂದಾಗ ಭಾರತ ಮತ್ತು ಚೀನಾ ದೇಶಗಳಲ್ಲಿ ಈ ಪಂಥ ಹೆಚ್ಚು ಪ್ರಸಾರಗೊಳ್ತದ. ಹೀನಾಯಾನದಲ್ಲಿ ಈ ಧರ್ಮ ಶ್ರೀಲಂಕಾ ಮತ್ತು ಮಯನ್ಮಾರದಲ್ಲಿ ಪ್ರಸಾರಗೊಳ್ತದೆ. ಶ್ರೀಲಂಕಾ ಮತ್ತು ಮಯನ್ಮಾರದಲ್ಲಿ ಈ ಧರ್ಮ ಪ್ರಚಾರಗೊಳ್ತದೆ. ಇದಿಷ್ಟು ವ್ಯತ್ಯಾಸವಾಗಿ ನೋಡ್ತಾ ಹೋಗ್ತೀವಿ. ಇವರಿಗೆ ಸಂಸ್ಕೃತ ಭಾಷೆ ಸಾಹಿತ್ಯ ಲಲಿತ ಪುಸ್ತಕವಾಗ್ತದ, ಬದಲಾವಣೆ ಬೇಕು, ಬೇಡ ಅಂತ ಹೇಳ್ತಾರ ಹೀನಾಯಾನದವರು. ಬುದ್ಧನೇ ದೇವರು ಅಂತೇಳಿ ಇವರು ಮಹಾಯಾನ ಅನ್ಕೊಂಡ್ರ, ಅವರು ಶ್ರೇಷ್ಠ ವ್ಯಕ್ತಿ. ಸುಮಾರು ಅಂಶಗಳನ್ನ ಹೇಳ್ತಾರೆ. ಮೂರ್ತಿ ಪೂಜೆ ಬೇಕು ಅಂತ ಹೇಳಿದ್ರೆ ಅವರು ಬೇಡ ಅಂತ ಹೇಳ್ತಾರ. ನಳಂದ ವಿಶ್ವವಿದ್ಯಾಲಯ ಎಲ್ಲವುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದಾಗ, ಈ ಎರಡು ಪಂಥಗಳನ್ನ ನಾವು ನೋಡಿದ್ವಿ. ಎರಡು ಪಂಥಗಳನ್ನು ಕೂಡ ನಾವಲ್ಲಿ ನೋಡಿದ್ವಿ. ಇನ್ನ ಮತ್ತೊಂದು ಪಂಥ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ಅತ್ಯಂತ ಮಹತ್ವಕಾರಿ ಮತ್ತೊಂದು ಪಂಥ ಯಾವ್ದಂತ ಹೇಳಾಗ್ತದ, ಇಲ್ಲಿ ನಾವು ನೋಡ್ತೀವಿ. ಯಾವ ಪಂಥ ಬರ್ತದ ಅಂತ ಹೇಳ್ತೀವಿ? ವಜ್ರಾಯಾನ ಪಂಥ ಅಂತೇಳಿ. ಯಾವ ಪಂಥ? ಈ ವಜ್ರಾಯಾನ ಪಂಥ ಅಂತೇಳಿ ನಾವು ನೋಡ್ತೀವಿ. ವಜ್ರಾಯನ ಪಂಥ ಅಂದಾಗ ಇದು ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಸ್ಥಾಪನೆ ಆಯಿತು. ಸ್ಥಾಪಕ ಧರ್ಮಪಾಲ. ಎಲ್ಲಿ ಸ್ಥಾಪನೆಗೊಳ್ತದ? ಬಿಹಾರದ ಬಾಗಲ್ಪುರದಲ್ಲಿ ಸ್ಥಾಪನೆಗೊಂಡಿತ್ತು. ಹೌದಾ? ಏನು ಉದ್ದೇಶ ಏನಿತ್ತಂದ್ರ, ಇದು ಯಜ್ಞ ಯಾಗಾದಿ ಅಥವಾ ಮಂತ್ರತಂತ್ರಗಳಲ್ಲಿ ನಂಬಿಕೆ ಹೊಂದಿತ್ತು. ಹಾಗಾಗಿ ಒಂದು ವಿಷಯವನ್ನ, ಈ ಒಂದು ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ಒಂದು ವಿಶ್ವವಿದ್ಯಾಲಯ ಯಾವುದಂತಂದಾಗ ವಿಕ್ರಮ ವಿಶ್ವವಿದ್ಯಾಲಯ ಅಂತೇಳಿ ನಾವು ಕರಿತೀವಿ. ವಿಕ್ರಮ ವಿಶ್ವವಿದ್ಯಾಲಯ ಇದಕ್ಕೆ ಪ್ರೋತ್ಸಾಹವನ್ನ ಕೊಡ್ತದೆ. ಇದರ ಜೊತೆಗೆ ಈ ಒಂದು ವಜ್ರಾಯನ ಪಂಥದ
ವಜ್ರಾಯನ ಪಂಥದ ಪ್ರಮುಖ ಪುಸ್ತಕ ನಾವು ನೋಡಿದ್ವಿ. ಮಹಾಯಾನದಲ್ಲಿ ಲಲಿತ ಕಲೆ ಇದ್ರ, ಹೀನಾಯಾನದಲ್ಲಿ ಯಾವ ಪುಸ್ತಕ? ಮಹಾವಸ್ತು ಅನ್ನೋ ಪುಸ್ತಕ ಪಾಳಿ ಭಾಷೆಯಲ್ಲಿ ರಚನೆಗೊಂಡಿತು. ವಜ್ರಾಯನದಲ್ಲಿ ಯಾವ ಒಂದು ಪುಸ್ತಕ ರಚನೆಗೊಳ್ತದ ಅಂತ ಹೇಳ್ತೀವಿ? ಮಂಜುಶ್ರೀ ಮಹಾಕಲ್ಪಿತ ಅನ್ನೋ ಪುಸ್ತಕ. ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟು. ಮಂಜುಶ್ರೀ ಮಹಾಕಲ್ಪಿತ, ಮಂಜುಶ್ರೀ ಮಹಾಕಲ್ಪಿತ ಎಂಬ ವಿಷಯ ಒಂದು ಪುಸ್ತಕ ಈ ಕಾಲದಲ್ಲಿ ರಚನೆಗೊಂಡಿತು. ಇದಿಷ್ಟು ನಾವು ಆ ಮೂರು ಧರ್ಮಗಳು, ಮೊದಲ ಎರಡು ಕಂಡು ಬರ್ತವೆ, ನಂತರ ಮತ್ತೊಂದು ಧರ್ಮ ಪಂಥಗಳಾಗಿ ನಾವು ನೋಡ್ತಾ ಹೋಗ್ತೇವೆ. ಇದರ ನಂತರ ನೋಡ್ತೇವೆ ಇದರ ಒಂದು ಗ್ರಂಥಗಳು ಅಂತೇಳಿ. ಹೌದಾ? ಬೌದ್ಧ ಸಾಹಿತ್ಯವು ಏನಂತ ಹೇಳ್ಬೋದು ಅಂದಾಗ, ಪ್ರಮುಖ ಗ್ರಂಥಗಳು ಯಾವ್ದಂತ ಹೇಳ್ತೀವಿ? ತ್ರಿಪೀಠಕಗಳು. ತ್ರಿಪೀಠಕಗಳು ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳಾಗಿವೆ. ಇವೆಲ್ಲವುಗಳು ಕೂಡ ಪಾಲಿ ಅಥವಾ ಪಾಲಿ ಭಾಷೆಯಲ್ಲಿ ರಚನೆಗೊಂಡವ. ಯಾವ್ಯಾವಪ್ಪ ಅಂದಾಗ, ಫಸ್ಟ್ ಒನ್ ನಾವು ನೋಡ್ತೀವಿ ಸೂತ್ತ ಪೀಠಕ. ಸೂತ್ತ ಪೀಠಕ. ಸೆಕೆಂಡ್ ಒನ್ ವಿನಯ ಪೀಠಕ. ಥರ್ಡ್ ಒನ್ ಅಭಿಧಮ್ಮ ಪೀಠಕ. ಮೂರುಗಳನ್ನ ನಾವು ನೋಡಿದ್ವಿ. ತ್ರಿರತ್ನಗಳು ಅಂದಾಗ ಸಮ್ಯಕ ಜ್ಞಾನ, ನಂಬಿಕೆ, ನಡತೆ. ಹೆಂಗ ನಾವು ಜೈನ ಧರ್ಮದಲ್ಲಿ ನೋಡಿದ್ವಿ ಹಂಗೆ ಇವು ಇಲ್ಲಿ ಕಂಡು ಬರ್ತಾವ. ಈ ಒಂದು ಮೊದಲನೇ ಪೀಠಕ ಯಾವುದ್ರ ಬಗ್ಗೆ ತಿಳಿಸ್ತದ ಅಂದಾಗ, ಧಾರ್ಮಿಕ ಸಿದ್ಧಾಂತಗಳ ಬಗ್ಗೆ ತಿಳಿಸ್ತದ. ಧಾರ್ಮಿಕ ಸಿದ್ಧಾಂತಗಳ ಬಗ್ಗೆ ತಿಳಿಸ್ತದ. ಆಮೇಲೆ ವಿನಯ ಪೀಠಕ ಅನ್ನೋದು ಬೌದ್ಧ ಭಿಕ್ಷುಗಳ ಬಗ್ಗೆ ತಿಳಿಸ್ತದ. ಬೌದ್ಧ ಭಿಕ್ಷುಗಳ ಬಗ್ಗೆ ತಿಳಿಸ್ತದ. ಭಿಕ್ಷುಗಳ ಬಗ್ಗೆ ತಿಳಿಸ್ತದ. ಇನ್ನು ಅಭಿಧಮ್ಮ ಪೀಠಕ ಅಂದಾಗ ಇದು ಕೂಡ ಒಂದು ತಾತ್ವಿಕ ವಿಚಾರಗಳ ವಿಶ್ಲೇಷಣೆ. ತಾತ್ವಿಕ ವಿಚಾರಗಳ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತದೆ. ತಮ್ಮದೇ ಆದ ಒಂದು ಸಿದ್ಧಾಂತಗಳನ್ನ ನಾವಿಲ್ಲಿ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಸಾಹಿತ್ಯ ಗ್ರಂಥಗಳನ್ನ ನಾವು ನೋಡ್ತೀವಿ. ಇದರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ಸಾಹಿತ್ಯ ಕೃತಿಗಳಾಗಿ ನಾವು ನೋಡ್ತೀವಿ. ಈ ಒಂದು ಸಾಹಿತ್ಯ ಕೃತಿಗಳು, ಕೆಲವೊಂದಿಷ್ಟು ಸಾಹಿತ್ಯ ಕೃತಿಗಳು ಬೌದ್ಧ ಸಾಹಿತ್ಯದ ಬಗ್ಗೆ ತಿಳಿಸ್ತವೆ. ಅಲ್ಲಿ ನಾವು ನೋಡ್ತೀವಿ ಒಂದು ಕೃತಿಯಾದಂತ ಯಾವ್ದಂತ ಹೇಳ್ತೀವಿ, ಮಿಲಿಂದ ಫಣ್ಣ ಅನ್ನೋ ಕೃತಿ. ಈ ಕೃತಿ ಮೆನಾಂಡರ್ ಮತ್ತು ನಾಗಸೇನನ ಬಗ್ಗೆ ತಿಳಿಸ್ತದ. ನಾಗಸೇನ. ಹೌದಾ? ಮೆನಾಂಡರ್ ಮತ್ತು ನಾಗಸೇನ ಬಗ್ಗೆ ತಿಳಿಸ್ತದ ಅಂತ ಹೇಳ್ತೀವಿ. ಇದು ಒಂದು ಏನಪ್ಪಾ ಅಂದಾಗ, ಈ ಮೆನಾಂಡರ್ ಅನ್ನೋ ಒಬ್ಬ ರಾಜ, ನಾಗಸೇನ ಅನ್ನೋ ಒಬ್ಬ ಬೌದ್ಧ ಸನ್ಯಾಸಿ. ಅವನು ಇವರಿಬ್ಬರ ನಡುವೆ ಒಂದು ಧಾರ್ಮಿಕ ಚರ್ಚೆ ನಡೀತಾ. ಯಾವ ಧಾರ್ಮಿಕ ಅಂದಾಗ ಬೌದ್ಧ ಧಾರ್ಮಿಕ ಚರ್ಚೆ ನಡೀತದ. ಯಾವ ಧಾರ್ಮಿಕ? ಬೌದ್ಧ ಧಾರ್ಮಿಕ ಚರ್ಚೆ ನಡೀತದ. ಕೇಳ್ಬೋದು, ಬೌದ್ಧ ಧಾರ್ಮಿಕ ಚರ್ಚೆ ಯಾವ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ? ಮಿಲಿಂದ ಪಣ್ಣ ಕೃತಿಯಲ್ಲಿ. ಅದಾದ ನಂತರ ಅಶ್ವಘೋಷ, ಇದು ಕೂಡ ಒಂದು ಅಶ್ವಘೋಷ ರಚನೆ ಮಾಡಿದ ಒಂದು ಕೃತಿಯು ಕೂಡ ಬೌದ್ಧ ಧರ್ಮದ ಬಗ್ಗೆ ತಿಳಿಸ್ತದ. ಅಶ್ವಘೋಷನ ಬುದ್ಧ ಚರಿತೆ. ನೆನ್ಪಿಟ್ಕೊಡ್ರಿ, ಬಹಳಷ್ಟು ಇಂಪಾರ್ಟೆಂಟು. ಇದು ಯಾವುದ್ರ ಬಗ್ಗೆ ತಿಳಿಸ್ತದ ಅಂದಾಗ, ಬುದ್ಧನ ಜೀವನ ಬಗ್ಗೆ ತಿಳಿಸ್ತದ. ಪ್ರಶ್ನೆ ಮಾಡಿದ್ದ, ಬುದ್ಧನ ಜೀವನ ಬಗ್ಗೆ ತಿಳಿಸುವ ಕೃತಿ ಯಾವುದು? ಬುದ್ಧ ಚರಿತೆ. ನೆಕ್ಸ್ಟ್ ನಾಗಾರ್ಜುನ ಕವಿ ಬರಿತಾನ. ನಾಗಾರ್ಜುನ ಈತನ ಕೃತಿ ಮಾಧ್ಯಮಿಕ ಸೂತ್ರ ಅಂತೇಳಿ. ಮಾಧ್ಯಮಿಕ ಸೂತ್ರ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇವೆಲ್ಲವುಗಳು ಕೂಡ ಒಂದು ಬೌದ್ಧ ಸಾಹಿತ್ಯದ ಬಗ್ಗೆ ತಿಳಿಸ್ತವ, ಬೌದ್ಧ ಧರ್ಮದ ಬಗ್ಗೆ ತಿಳಿಸ್ತವ. ಕೆಲವೊಂದಿಷ್ಟು ಸಾಹಿತ್ಯ ಕೃತಿಗಳಾಗಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹೌದಾ? ಇನ್ನ ಕೆಲವೊಂದಿಷ್ಟು ಬೌದ್ಧ ಧರ್ಮದ ವಿಶೇಷ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಬೌದ್ಧ ಧರ್ಮದಲ್ಲಿ ವಿಶೇಷ ಅಂಶಗಳು ಅಂತ ಹೇಳ್ತೀವಿ. ಅಲ್ಲಿ ನಿಮ್ಗೆ ಪ್ರಶ್ನೆ ಆಯ್ತು, ಒಮ್ಮೆ ಪ್ರಶ್ನೆ ಕೇಳಿದ್ದ, ಏನಪ್ಪಾ ಅಂದಾಗ, ಸ್ತೂಪ ಎಂದರೇನು? ವಾಟ್ ಯು ಮೀನ್ ಬೈ ಸ್ತೂಪಾಸ್? ಇಲ್ಲಿ ಸ್ತೂಪಗಳು ಅಂದರ ಬುದ್ಧನ ಅವಶೇಷಗಳ ಮೇಲೆ ಏನ್ ಮಾಡೋದಪ್ಪ ಅಂದಾಗ,
ಕಟ್ಟಿದ. ಒಂದು ಗುಮ್ಮಟ ಅಥವಾ ವೃತ್ತಾಕಾರದ ಕಟ್ಟಡಕ್ಕೆ ನಾವು ಸ್ತೂಪಗಳು ಅಂತ ಕರಿತೀವಿ. ಬುದ್ಧನ ಅವಶೇಷ ಅಂದ್ರೆ ಸತ್ತೋದ ನಂತರ ಅವನ ಅವಶೇಷಗಳನ್ನು ಸೇರಿಸಿ ಅದರ ಮೇಲೆ ಒಂದು ಸಮಾಧಿಯ ಸ್ಥಳ ಅಥವಾ ಸಮಾಧಿಯಾಗಿ ನಿರ್ಮಿಸಿದ ಕಟ್ಟಡ. ಆದ್ರೆ ಆ ಪ್ರಶ್ನೆ ಏನಾಗಿತ್ತ, ಸ್ತೂಪಗಳು ಎಂದರೆ ಏನು ಅಂತ ಕೇಳಿಲ್ಲ ಪ್ರಶ್ನೆ. ಬಟ್ ಪ್ರಶ್ನೆ ಏನ್ ಮಾಡಿದ್ದನ, ಸ್ತೂಪಗಳು ಯಾವ ಆಕಾರದಲ್ಲಿ ರಚನೆಗೊಂಡಿದ್ದು ಅಂತ ಕೇಳಿದ್ದ. ಹಾಗಾದ್ರೆ ಇವು ಗುಮ್ಮಟಾಕಾರ ಮತ್ತು ವೃತ್ತಾಕಾರದಲ್ಲಿ ಒಂದು ರಚನೆಗೊಂಡಂತ ಅಂದ್ರೆ ಬುದ್ಧನ ಸಮಾಧಿಯನ್ನ ಸೂಚಿಸುತ್ತದೆ ಸ್ತೂಪಗಳು. ಆಮೇಲೆ ಕೆಲವೊಂದಿಷ್ಟು ನಾವೇನ್ ನೋಡ್ತೀವಿ ಅಂದಾಗ ಸ್ತೂಪಗಳಿರ್ಬೋದು. ಆಮೇಲೆ ಚೈತ್ಯಾಲಯಗಳು ಅಂತ ಕರಿತೀವಿ. ಚೈತ್ಯಾಲಯ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ನೋಡೋಣ. ಆಮೇಲೆ ವಿಹಾರಗಳು ಕೂಡ ಇರ್ತವೆ. ಚೈತ್ಯಾಲಯಗಳಂದ್ರ ಬೌದ್ಧ ಧರ್ಮದ ಆರಾಧನಾ ಕೇಂದ್ರಗಳಾಗಿವೆ. ವಿಹಾರಗಳನ್ನ ಬೌದ್ಧ ಸನ್ಯಾಸಿಗಳ ವಿಶ್ರಾಂತಿ ಕೇಂದ್ರಗಳಾಗಿವೆ. ಇವುಗಳನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದಾದ ನಂತರ ಮತ್ತಷ್ಟು ವಿಶೇಷ ಅಂಶವಾಗಿ ನಾವು ನೋಡ್ತೀವಿ. ಏನಪ್ಪಾ ಅಂದಾಗ ಬುದ್ಧನನ್ನ ಶಾಕ್ಯ ಮುನಿ ಅಂತ ಕರಿತೀವಿ. ಶಾಕ್ಯ ಮುನಿ ಯಾಕಂದಾಗ ಆತ ಶಾಕ್ಯ ಪಂಗಡದಿಂದ ಬಂದಿದ್ದ, ಅದಕ್ಕಾಗಿ ಅವನು ಶಾಕ್ಯ ಮುನಿ ಅಂತ ಕರಿದ್ವಿ. ಅದರ ಜೊತೆಗೆ ತಥಾಗತ ಅಂತ ಕರಿತೀವಿ. ಯಾಕಂದ್ರೆ ಅವನು ಪಡೆದಂತ ಜ್ಞಾನ ಯಾವುದು? ತಥಾಗತ ಅಂತ ಹೇಳ್ತಾರೆ. ತಥಾಗತ ಅಂತಂದ್ರೆ ಸತ್ಯವನ್ನ ಅರಿತವ ಎಂಬ ಅರ್ಥವನ್ನ ಸೂಚಿಸ್ತದ. ಇದಾದ ನಂತರ ಬುದ್ಧನಿಗೆ ತನ್ನ ಪ್ರಥಮ ಭಿಕ್ಷೆ ನೀಡಿದ ಒಬ್ಬ ಮಹಿಳೆ ಯಾರಪ್ಪ ಅಂದಾಗ ಬುದ್ಧನಿಗೆ ಭಿಕ್ಷೆ ನೀಡಿದ ಮಹಿಳೆ ಯಾರಂತ ಹೇಳ್ತೀವಿ? ಸುಜಾತ ಎಂಬಳು ಇವನಿಗೆ ಮೊದಲ ಭಿಕ್ಷೆ ಕೊಡ್ತಾಳ. ಇದರ ಜೊತೆಗೆ ಬುದ್ಧನನ್ನ ಅನಾರೋಗ್ಯ ಪೀಡಿತನಾಗಿದ್ದಾಗ ಅವನ ಚಿಕಿತ್ಸೆಗಾಗಿ ಬಿಂಬಸಾರನು ಒಬ್ಬ ವೈದ್ಯನನ್ನ ಕಳಿಸ್ಕೊಡ್ತಾನ. ಅವನ ಚಿಕಿತ್ಸೆಗಾಗಿ ಜೀವಕ ಎಂಬ ವೈದ್ಯ ಆತನ. ಹಾಗಾದ್ರ ಬುದ್ಧನ ಆರೋಗ್ಯವನ್ನ ನೋಡಿಕೊಂಡವ್ರು ಯಾರು? ಜೀವಕ ಎಂಬ ವೈದ್ಯ. ಇದು ಕೂಡ ನಾವಲ್ಲಿ ನೋಡ್ತೀವಿ. ಇದರ ಜೊತೆಗೆ ಬುದ್ಧನ ಪ್ರೀತಿಯ ಶಿಷ್ಯೆ ಅಂದ್ರೆ ವಿದ್ಯಾರ್ಥಿನಿ ಅಂತ ಹೇಳ್ತೀವಿ. ಯಾರಪ್ಪ ಅಂದಾಗ ವೈಶಾಲಿಯ ವೈಶ್ಯೆ ಅಮ್ರಪಾಲಿ ಅಂತ ಕರಿತೀವಿ. ವೈಶಾಲಿಯ ವೈಶ್ಯ ಅಮ್ರಪಾಲಿ ಅಂತ ಹೇಳ್ತೀವಿ. ಈ ಬೌದ್ಧ ಧರ್ಮದಲ್ಲಿ ಏನಂತ ಹೇಳಾಗ್ತದ? ಅಂಟು ರೋಗಿಗಳಿಗೆ ಅವಕಾಶವಿರಲಿಲ್ಲ. ಅದರ ಜೊತೆಗೆ ಬುದ್ಧನಿಂದ ಮನಪರಿವರ್ತನೆ ಹೊಂದಿದ ಒಬ್ಬ ಕ್ರೂರಿ ವ್ಯಕ್ತಿ ಯಾರಂತ ಹೇಳ್ತೀವಿ? ಅಂಗುಲಿಮಾಲ. ಹಾಗಾಗಿ ಅಂಗುಲಿಮಾಲನು ಕೂಡ ಬುದ್ಧನ ಒಬ್ಬ ಶಿಷ್ಯ ಅಂತ ಹೇಳ್ತೀವಿ. ಸುಮಾರು 999 ಕೊಲೆ ಮಾಡಿದ್ದ. 999 ಕೊಲೆ ಮಾಡಿದ್ದ. 1000 ಕೊಲೆನೇ ಯಾರಾಗಿದ್ರು ಅಂತ ಹೇಳ್ತೀವಿ? ಬುದ್ಧ ಆಗಿದ್ದ. ಆದ್ರೆ ಬುದ್ಧ ಅವನಿಂದ ಸಾಯ್ಲಿಲ್ಲ. ಅದೇ ಬುದ್ಧನಿಂದ ಅಂಗುಲಿಮಾಲ ಪರಿವರ್ತನೆ ಹೊಂದಿ ಅವನ ಒಬ್ಬ ಪ್ರೀತಿಯ ಶಿಷ್ಯನಾಗ್ತಾನೆ. ಹೌದಾ? ಇದರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ಅಂಶಗಳಾಗಿ ನಾವು ನೋಡ್ತಾ ಹೋದಾಗ ಬುದ್ಧನ ಪ್ರೀತಿಯ ಶಿಷ್ಯರು ಆನಂದ ಮತ್ತು ಅಂಗುಲಿಮಾಲ ಅಂತ ಕೂಡ ನಾವು ನೋಡ್ತೀವಿ. ಪ್ರೀತಿಯ ಶಿಷ್ಯರು ಆನಂದ ಮತ್ತು ಅಂಗುಲಿಮಾಲ ಅಂತ ನೋಡ್ತೀವಿ. ಇದಾದ ನಂತರ ಬುದ್ಧನಿಗೆ ಆಹಾರವಾಗಿ ಹಂದಿ ಮಾಂಸವನ್ನ ಕೊಟ್ಟವನು. ಒಣ ಹಂದಿ ಮಾಂಸವನ್ನ ಕೊಟ್ಟವರು ಯಾರಪ್ಪ ಅಂದಾಗ ಚಂಡ ಅನ್ನೋ ವ್ಯಕ್ತಿ. ಚಂಡ ಆತನಿಗೆ ಒಣ ಹಂದಿ ಮಾಂಸ ಕೊಡ್ತಾನ. ಅದರ ಜೊತೆಗೆ ಬುದ್ಧ ಅವನಿಗೆ ಕ್ಷೌರ ಮಾಡಿದವನು, ಕಟಿಂಗ್ ಮಾಡಿದವನು ಉಪಾಲಿ ಅಂತ ಹೇಳ್ತೀವಿ. ರೂಪಾಲಿ ಅಲ್ಲ, ಉಪಾಲಿ ಅಂತ ಹೇಳ್ತೀವಿ. ಇದಿಷ್ಟು ನಾವಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ನಾವು ನೋಡ್ತೀವಿ. ಈ ಬೌದ್ಧ ಧರ್ಮದ ಒಡಕಿಗೆ ಕಾರಣ ಯಾವ ವ್ಯಕ್ತಿ ಅಂತ ಹೇಳಾಗ್ತದ? ದೇವದತ್ತು ಎಂಬ ವ್ಯಕ್ತಿ ಈ ಧರ್ಮದ ಒಡಕಿಗೆ. ಅಲ್ಲಿ ಜೈನ ಧರ್ಮದ ಒಡಕಿಗೆ ಕಾರಣ ಯಾರಾಗಿರ್ತಾರ ಅಂದಾಗ ಜೈನ ಧರ್ಮದಲ್ಲಿ ಜಮಾಲಿ ಒಡಕಿಗೆ ಕಾರಣೀಕರ್ತನಾದ್ರ
ಬೌದ್ಧ ಧರ್ಮದ ಒಡಕಿ ಕಾರಣೀಕರ್ತ ದೇವದತ್ತು ಎಂಬ ವ್ಯಕ್ತಿ. ಎಸ್, ಇದಿಷ್ಟು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಏನಂತ ಹೇಳಾಗ್ತದೆ, ಭಾರತ ಮತ್ತು ವಿದೇಶದಲ್ಲಿ ಕೂಡ ಒಂದು ಇದರ ನೆಲೆಗಳನ್ನ ನಾವು ನೋಡಿದ್ವಿ. ವಿದೇಶದಲ್ಲಿ ಅಂದಾಗ ನಿಮ್ಗೆ ಹೇಳ್ದಂಗ ಬರ್ಮಾ, ಅದರ ಜೊತೆಗೆ ಟಿಬೇಟ್, ಜಾವಾ, ಸುಮಾತ್ರ, ಜಾವಾ, ಸುಮಾತ್ರ, ಶ್ರೀಲಂಕಾ, ಕಾಂಬೋಡಿಯಾ, ಜಪಾನ್, ಶ್ರೀಲಂಕಾ, ಕಾಂಬೋಡಿಯಾ, ಜಪಾನ್ ಅಂತ ಕರಿತೀವಿ. ಹೌದಾ? ಇವೆಲ್ಲವೂ ಕೂಡ ಭಾರತದಲ್ಲಿ ಹುಟ್ಟಿ ವಿದೇಶದಲ್ಲಿ ಬಹುದೊಡ್ಡ ಧರ್ಮವಾಗಿ ಬೆಳವಣಿಗೆ ಹೊಂದಿತ್ತು ಅಂತ ಹೇಳಾಗ್ತದೆ. ಹೀಗಾಗಿ ಭಾರತದಲ್ಲಿ ಕೂಡ ವಿದೇಶದಿಂದ ಬಂದಂತ ಒಂದು ಒಂದು ಟಿಬೇಟಿನ ಧರ್ಮಗುರು ಆದಂತ ಒಂದು ದಲೈ ಲಾಮಾ. ಈ ದಲೈ ಲಾಮಾಗೆ ಭಾರತದಲ್ಲಿ ಒಂದು ಏನಂತ ಹೇಳ್ತೀವಿ, ಅಲ್ಲಿ ಟಿಬೇಟ್ ಮೇಲೆ ಚೀನಾ ಆಕ್ರಮಣ ಮಾಡಿದಾಗ ಜೀವ ರಕ್ಷಣೆಗಾಗಿ ಬಂದಂತ ಟಿಬೇಟಿನ ಒಬ್ಬ ಏನಂತ ಕರೆಯಲಾಗ್ತದ ಗುರು ದಲೈ ಲಾಮಾ ಜೀವ ರಕ್ಷಣೆಗಾಗಿ ಭಾರತಕ್ಕೆ ಬಂದಾಗ ಇವನಿಗೆ ಭಾರತದಲ್ಲಿ ನೆಲೆಸಲು ಅವಕಾಶ ಕೊಡಲಾಗ್ತದೆ. ಸುಮಾರು ಏನಂತ ಹೇಳಾಗ್ತದೆ, ಸುಮಾರು 50,000 ಟಿಬೇಟರು. ಸುಮಾರು ಎಷ್ಟು ಬರ್ತಾರ? 50,000 ಟಿಬೇಟರು. ಅದರ ಜೊತೆಗೆ ಏನಂತ ಹೇಳ್ತೀವಿ, 1,000 ಭಿಕ್ಷುಕರು. ಎಷ್ಟಂತ ಹೇಳಾಗ್ತದೆ? 1,000 ಭಿಕ್ಷುಗಳು ಬಂದಾಗ ಇವರೆಲ್ಲರಿಗೂ ಕೂಡ ಒಂದು ಭಾರತದಲ್ಲಿ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಇವರನ್ನ ನೆಲೆಗಳನ್ನ ಕೆಲವೊಂದಿಷ್ಟು ನೆಲೆಗಳನ್ನ ಎಲ್ಲಿ ನೋಡ್ತೀವಿ, ಮೈಸೂರಿನ ಪಕ್ಕದಲ್ಲಿ ನಾವು ನೋಡ್ತೀವಿ. ಅದರ ಜೊತೆಗೆ ಈ ಒಂದು ಹುಬ್ಬಳ್ಳಿ ಪಕ್ಕ ಅಂತ ಹೇಳ್ತೀವಿ. ಹುಬ್ಬಳ್ಳಿಯ ಪಕ್ಕ, ಮೈಸೂರಿನ ಹುಬ್ಬಳ್ಳಿ ಪಕ್ಕ ಒಂದು ಎಲ್ಲಿ ಅಂತ ಹೇಳಾಗ್ತದೆ, ಹುಬ್ಬಳ್ಳಿ ಪಕ್ಕ ಒಂದು ನಾವು, ಮತ್ತು ಮೈಸೂರಿನಲ್ಲಿ ಕೂಡ ಇವರ ನೆಲೆಗಳನ್ನ ನಾವು ನೋಡ್ತೀವಿ. ಕರ್ನಾಟಕದ ಭೂಭಾಗದಲ್ಲಿ ಬಂದು ನೆಲೆಸ್ತಾರ ಅಂತೇಳಿ ನಾವು ನೋಡ್ತೀವಿ. ಇದರ ನಂತರ ಪುನಃ ಏನಾಗ್ತದ, ಒಮ್ಮೆ 1956ರಲ್ಲಿ ಅಂಬೇಡ್ಕರ್ ಏನ್ ಮಾಡ್ತಾನೆ ಅಂದಾಗ, ಆತನ ಮೂಲ ಧರ್ಮ ಒಂದು ಹರಿಜನ ಧರ್ಮಕ್ಕೆ ಸೇರಿದ್ರು. ಇಲ್ಲಿ ಈ ಹರಿಜನ ಧರ್ಮದಲ್ಲಿದ್ದಂತ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳಿಗೆ, ಬಹಳ ಅನಿಷ್ಟ ಪದ್ಧತಿ ಅಂದಾಗ ಸಮಾನತೆ ಇಲ್ಲ, ಕೆಲವೊಂದಿಷ್ಟು ಮೇಲು ಕೀಳು, ಮತ್ತಷ್ಟು ಅವರಲ್ಲೇ ಕೆಳಮಟ್ಟದ ಭಾವನೆ, ಇವೆಲ್ಲವುಗಳನ್ನ ಸಮಾಜದಲ್ಲಿ ಹರಿಜನರ ಬಗ್ಗೆ ತಾತ್ಸಾರ ಮನೋಭಾವನೆ ತೋರಿದ್ರಿಂದ ಇವುಗಳಿಂದ ಬೇಸತ್ತಂತ ಸ್ವತಃ ಅಂಬೇಡ್ಕರ್ ಅವರೇ ಏನ್ ಮಾಡ್ತಾರೆ ಅಂದಾಗ, ಸುಮಾರು 5 ಲಕ್ಷ ದಲಿತರೊಂದಿಗೆ ಏನ್ ಮಾಡ್ತಾರ, ಇವರು ನೇರವಾಗಿ ಎಲ್ಲಂತಿದ್ವಿ, ಒಂದು ಚಂದ್ರಮಣಿ ಅನ್ನೊಬ್ಬ ಗುರುಗಳು ಇವರ ಸಾನ್ನಿಧ್ಯದಲ್ಲಿ ಏನ್ ಮಾಡ್ತಾರ, ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರು ಅಂತ ಹೇಳ್ತಾರ ನಾವು ನೋಡ್ತೀವಿ. ಇದಿಷ್ಟು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಬೌದ್ಧ ಧರ್ಮದ ಒಂದು ಮಲಗಿರುವ ಬೆಟ್ಟ ಶಹಾಪುರದಲ್ಲಿ ಕಂಡು ಬಂದದ. ಯಾದಗಿರಿ, ಶಹಾಪುರ ಏನಂತ ಹೇಳಾಗ್ತದ, ಬುದ್ಧನ ಒಂದು ಮಲಗಿರುವ ಬೆಟ್ಟ ಕಂಡು ಬಂದದ. ಆಮೇಲೆ ಏನಂತ ಹೇಳಾಗ್ತದ, ಬುದ್ಧನ ಒಂದು ಸ್ತೂಪಗಳು ಎಲ್ಲಿ ಕಂಡು ಬಂದ ಅಂದಾಗ, ಸ್ತೂಪ ಅಥವಾ ಅವಶೇಷಗಳು ಕಲಬುರ್ಗಿಯ ಸನ್ನತಿ ಅಂತೇಳಿ ನಾವು ಕರಿತೀವಿ. ಕಲಬುರ್ಗಿಯ ಸನ್ನತಿಯಲ್ಲಿ ಕಂಡು ಬಂದವ. ಇದಿಷ್ಟು ನಾವು ಸಂಪೂರ್ಣವಾಗಿ ಏನ್ ನೋಡ್ತೀವಿ ಅಂತ ಹೇಳ್ತೀವಿ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಸುಮಾರು ಅಂಶಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ. ಇದಿಷ್ಟು ಸಂಪೂರ್ಣವಾಗಿ ಬೌದ್ಧ ಧರ್ಮದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ತರಗತಿಯನ್ನ ನಾನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ತರಗತಿಯ ವಿರಾಮ ಹೇಳ್ತಾ, ಧನ್ಯವಾದ ಹೇಳ್ತಾ ತರಗತಿಯನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.